ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತಿನ ದಿವಸದಲ್ಲಿ ವರ್ಡ್ ಆಫ್ ಕ್ರೈಸ್ಟ್ ಮಿನಿಸ್ಟ್ರೀಸ್ ಮ್ಯಾಂಗ್ಳೂರ್ ಅರ್ಪಿಸುವಂಥ ಈ ಆರಾಧನೆಗೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನೇ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಈ ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಕರ್ತನ ಮಾತು ಅದು ಎಂದಿಗೂ ಸ್ಥಿರವಾಗಿರುವುದು, ಅದು ಅಳಿದು ಹೋಗುವುದಿಲ್ಲ. ನಮ್ಮ ಜೀವಿತದಲ್ಲಿ ಆತನು ಮಾಡಿರುವಂಥ ಆಲೋಚನೆಗಳು ಅದು ಉನ್ನತವಾದ ಆಲೋಚನೆಗಳಾಗಿದೆ. ಹಾಲೆಲೂಯಾ. ಆತನ ಮಾರ್ಗಗಳು ಅದು ಉನ್ನತವಾದ ಮಾರ್ಗಗಳಾಗಿದೆ. ಪ್ರಿಯರೇ, ಅದರಿಂದ ನಾವು ಆತನ ಹಾಡಿ ಮಹಿಮೆ ಪಡಿಸುವ, ನಮ್ಮ ದೇವರನ್ನು ಆರಾಧಿಸುವ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಜೀವಮಾನದಲ್ಲೆಲ್ಲ ನಾವು ನಿಮ್ಮನ್ನು ಹಾಡಿ ಹರಸುವವರಾಗಿದ್ದೇವೆ ತಂದೆ. ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ ಸ್ವಾಮಿ. ನೀ ನೀತಿವಂತನಾಗಿದ್ದಿ, ಪರಿಶುದ್ಧನಾಗಿದ್ದೆಪ್ಪ. ಥ್ಯಾಂಕ್ ಯು ಫಾದರ್. ಪರಲೋಕದಲ್ಲಿಯೂ ನೀನಲ್ಲದೆ ಥ್ಯಾಂಕ್ ಯು ಜೀಸಸ್, ಯಾರು ಇಲ್ಲ ಸ್ವಾಮಿ. ಪರಲೋಕದಲ್ಲಿಯೂ ನೀನಲ್ಲದೆ, ಭೂಲೋಕದಲ್ಲಿಯೂ ನೀನಲ್ಲದೆ, ಮತ್ಯಾರೂ ನನಗೆ ಅವಶ್ಯವಿಲ್ಲ. ನೀನು ನನ್ನ ಪಾಲು ದೇವರೇ. ಪರಲೋಕದಲ್ಲಿಯೂ ನೀನಲ್ಲದೆ, ಭೂಲೋಕದಲ್ಲಿಯೂ ನೀನಲ್ಲದೆ, ಮತ್ಯಾರೂ ನನಗೆ ಅವಶ್ಯವಿಲ್ಲ. ನೀನೇ ನನ್ನ ಪಾಲು ದೇವರೇ. ಓ ಯೇಸುವೇ, ಪರಿಶುದ್ಧನಾದ ದೇವರೇ. ಓ ಯೇಸುವೇ, ನೀತಿವಂತನಾದ ಪ್ರಭುವೇ. ನಾರಾಧಿಸುವೆ, ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಾರಾಧಿಸುವೆ, ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಿನ್ನ ಪ್ರೇಮಾನುಭವ, ನಿನ್ನ ಪ್ರೇಮಾನುಭವ ಜೀವಕ್ಕಿಂತಲೂ ಮನೋಹರವು, ಅತಿ ಶ್ರೇಷ್ಠವು. ನನ್ನ ಬಾಯಿನೇ ನಾನು ಕೀರ್ತಿಸುವುದು, ಹೃದಯವು ಹರ್ಷಿಸುವುದು. ಇನ್ನೊಮ್ಮೆ ಹೇಳುವ, ನಿನ್ನ ಪ್ರೇಮಾನುಭವ ಜೀವಕ್ಕಿಂತಲೂ ಮನೋಹರವು, ಅತಿ ಶ್ರೇಷ್ಠವು. ನನ್ನ ಬಾಯಿನೇ ನಾನು ಕೀರ್ತಿಸುವುದು, ಹೃದಯವು ಹರ್ಷಿಸುವುದು. ಯೇಸುವೇ, ಓ ಯೇಸುವೇ, ಒಳ್ಳೆಯ ಗುರುವನೇ, ಒಳ್ಳೆಯ ಗುರುವನೇ. ಓ ಯೇಸುವೇ, ನನ್ನ ರಕ್ಷಕನೇ. Yes Lord. ಇನ್ನೊಮ್ಮೆ ಯೇಸುವೇ. ಓ ಯೇಸುವೇ, ಒಳ್ಳೆಯ ಗುರುವನೇ. ಓ ಯೇಸುವೇ, ನನ್ನಯ ರಕ್ಷಕನೇ. ನಾರಾಧಿಸುವೆ, ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಾರಾಧಿಸುವೆ, ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಾರಾಧಿಸುವೆ, 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 ನಿನ್ನನ್ನೇ ಮಾತ್ರ ಯೇಸುವೇ.
ನಾರಾಧಿಸುವೆ ನಾರಾಧಿಸುವೆ ನಿನ್ನನೆ ಮಾತ್ರ ಯೇಸುವೆ ನಿನ್ನನೆ ಮಾತ್ರ ಯೇಸುವೆ ನಿನ್ನನೆ ಮಾತ್ರ ಯೇಸುವೆ. ಎಸ್ ಲಾರ್ಡ್ ಅಪ್ಪ ಕರ್ತನೆ, ನಾವು ನಿನ್ನೊಬ್ಬನನ್ನೇ ಆರಾಧಿಸುವವರಾಗಿದ್ದೇವಪ್ಪ. Thank you, Father. Hallelujah. Thank you, Jesus. Hallelujah. You deserve the glory. Yes, Lord. ಅಪ್ಪ ಎಲ್ಲ ಸ್ತುತಿಯನ್ನು, ಸ್ತೋತ್ರವನ್ನು, ಮಾನವನ್ನು, ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸುವವರಾಗಿದ್ದೇವೆ. Hallelujah. Thank you, Father. ಪ್ರಿಯ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ನಾಮಕ್ಕೆ ಸ್ವರ್ಗ, ಮರ್ತ್ಯ, ಪಾತಾಳ ಅದು ನಡುಗುವಂತ ನಾಮವಾಗಿದೆ. ಹಾಲೆಲೂಯಾ. ಎಲ್ಲ ಜನರು ಅಡ್ಡ ಬೀಳುವಂತ ನಾಮ, ಎಲ್ಲ ಮೊಣಕಾಲುಗಳು ಬಾಗುವಂತ ನಾಮ ಅದು ಯೇಸುವಿನ ನಾಮವಾಗಿದೆ. ಆ ನಾಮ ನಾವು ಮೇಲೆ ಕೆತ್ತಿ ಆತನನ್ನು ಆರಾಧಿಸುವ, ಆತನ ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಆತ ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ವಿ ಗ್ಲೋರಿಫೈ ಯುವರ್ ಮಾಸ್ಟರ್. We rejoice in your presence, Lord. ತಂದೆ, ನಾವು ನಮ್ಮ ಕರಗಳನ್ನು ಎತ್ತಿ ಆತನನ್ನು ಆರಾಧಿಸುವ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಾವು ಕೈಗಳನ್ನೆತ್ತುವುದು ಸಂಧ್ಯಾ ನೈವೇದ್ಯದಂತೆಯೋ, ನಮ್ಮ ಪ್ರಾರ್ಥನೆಯೋ ಅದು ಧೂಪದಂತೆಯೋ ಅದು ಆತನಿಗೆ ಸಲ್ಲತಕ್ಕದಾಗಿದೆ. Hallelujah. Thank you, Father. ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಿ ಆತನನ್ನು ನಾವು ಆರಾಧಿಸುವ, ಆತನ ಕರುಣೆಯನ್ನು ನೆನಪಿಗೆ ತಂದುಕೊಂಡೆಂಬುದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆತ ನಮ್ಮ ಜೀವಿತದಲ್ಲಿ ಮಾಡಿದ ತುಪ್ಪಕಾರಗಳನ್ನು ನೆನೆಸಿ, ಆತನ ಕರುಣೆಯನ್ನು ನೆನೆಸಿ, ಆತನ ಮರಣವನ್ನು ನೆನೆಸಿ ನಮ್ಮ ಕರ್ತನ ನಾವು ಆರಾಧಿಸುವ. ಥ್ಯಾಂಕ್ ಯು ಫಾದರ್. As we lift your holy name, you deserve the glory and the honor. Lord, we lift our hands in worship as we lift your holy name. For you are great, you do miracles so great. There is no one else like you. There is no one else like you. For you are great, so great, there is
ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರಿಲ್ಲ. ನೀ ಉನ್ನತ ಅದ್ಭುತ ಮಾಡಿದೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರು ಇಲ್ಲ. For you are great. Yes, Lord, you are great. You're the miracle so great. There is no one else like you. There is no one else like you. For you are great. You're the miracle so great. There is no one else like you. There is no one else like you. ಥ್ಯಾಂಕ್ ಯು ಫಾದರ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆ ದಿವಸ ನೀ ನಮ್ಮ ಜೀವಿತದಲ್ಲಿ ಅನುಗ್ರಹಿಸತಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವಪ್ಪ. ಕರ್ತನೆ ಅಪ್ಪ, ನಿನ್ನ ಕೃಪವರಗಳು ಅದು ಎಂದಿಗೂ ನಿಂತು ಹೋಗುವುದಿಲ್ಲಪ್ಪ. ಅದು ಅನುದಿನವೂ ನಮ್ಮ ಜೀವಿತದಲ್ಲಿ ಹೊಸದಾಗಿ ಒದಗಿ ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ನಮ್ಮ ಆತ್ಮಿಕ ಕಿವಿಗಳನ್ನು ಆತ್ಮಿಕ ಕಣ್ಣುಗಳನ್ನು ನೀನು ತೆರೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ನಮ್ಮ ಮನೋನೇತ್ರಗಳನ್ನು ನೀನು ಬೆಳಗಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಮುಂದಿನ ಎಲ್ಲ ಭಾಗದಲ್ಲಿಯೂ ಪರಿಶುದ್ಧಾತ್ಮನೇ ನೀನೊಬ್ಬನೇ ಮಹಿಮೆ ಹೊಂದಪ್ಪ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನಿಷ್ಟ ಮಾತ್ರವೇ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಈ ಸ್ಥಳದಲ್ಲಿ ಅದು ನಡೆಯಲಿ, ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಆನ್ಲೈನ್ ಅಲ್ಲಿ ವೀಕ್ಷಿಸುವಂತ ಪ್ರತಿಯೊಬ್ಬರನ್ನು ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಕರ್ತನೆ, ನಿನ್ನ ಜೀವವು ಸ್ವಾಮಿ ಅಪ್ಪ, ನಿನ್ನ ಸಂರಕ್ಷಣೆಯು, ನಿನ್ನ ಆರೋಗ್ಯವು ಕರ್ತನೆ ಅಪ್ಪ, ನಿನ್ನ ಸಮಾಧಾನವು ಅವರನ್ನು ಪ್ರತಿಯೊಬ್ಬವರನ್ನು ಇರುವಂತ ಸ್ಥಳದಲ್ಲಿ ಇರುವಂತ ಪರಿಸ್ಥಿತಿಗಳಲ್ಲಿ ಆಳ್ವಿಕೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಅವರ ಜೀವಿತಗಳು ಇದ್ದಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಕರ್ತನೆ, ಅವರ ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ ಅವರು ಹೋಗುವವರಾಗಿದ್ದಾರೆ. ಥ್ಯಾಂಕ್ ಯು ಫಾದರ್. ಕರ್ತನೆ, ಮುಂದಿನ ಎಲ್ಲ ಭಾಗದಲ್ಲಿಯೂ ನೀನು ಅವರ ಸಂಗಡ ಮಾತನಾಡು. ಕರ್ತನೆ, ಅವರ ಪ್ರಶ್ನೆಗಳಿಗೆ ಉತ್ತರವಾಗಿ, ಸಮಸ್ಯೆಗಳಿಗೆ ಪರಿಹಾರವಾಗಿ, ಅನಾರೋಗ್ಯಕ್ಕೆ ಆರೋಗ್ಯವಾಗಿ ಸ್ವಾಮಿ, ಅಸಮಾಧಾನಕ್ಕೆ ಸಮಾಧಾನವಾಗಿ ನಿನ್ನ ಜೀವಳ ವಾಕ್ಯದ ಮೂಲಕ ನೀನು ಅವರ ಸಂಗಡ ಮಾತನಾಡೆಂಬುದಾಗಿ ನಾವು ಕರ್ತನೆ ಪ್ರಾರ್ಥಿಸ್ತೇವೆ. ಯಾಕಂದರೆ ನೀನು ಬದುಕುವುದರಿಂದ ನಾವು ಬದುಕುವವರಾಗಿದ್ದೇವೆ. ನಿನ್ನ ವಾಕ್ಯದ ಆತ್ಮವು ಜೀವವೂ ಆಗಿದ್ದುಕೊಂಡು ನಂಬುವರಾದ ನಮ್ಮ ಪ್ರತಿಯೊಬ್ಬರಲ್ಲಿ ಸ್ವಾಮಿ ಅದು ಕಾರ್ಯವನ್ನು ನಡೆಸುವಂತದಾಗಿದಪ್ಪ. ಥ್ಯಾಂಕ್ ಯು ಫಾದರ್. ನಮ್ಮೆಲ್ಲ ಸ್ತುತಿ, ಸ್ತೋತ್ರ, ಆರಾಧನೆಯನ್ನು ಯೇಸುವಿನ ನಾಮದಲ್ಲಿ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ತಂದೆ. ಆಮೆನ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತ ನಾಮಕ್ಕೆಲ್ಲರಿಗೂ ಸ್ತೋತ್ರ. ಯಾಕಂದರೆ ಈ ದಿವಸದಲ್ಲಿ ಸ್ವಲ್ಪ ಟೆಕ್ನಿಕಲ್ ರೀಸನ್ನಿಂದಾಗಿ ನಮಗೆ ಆನ್ಲೈನಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವು ರೆಕಾರ್ಡ್ ಮುಖಾಂತರವಾಗಿ ನಾವು ನಿಮ್ಮನ್ನೆಲ್ಲ ಸಂಧಿಸ್ತಾ ಇದ್ದೇವೆ. ಕರ್ತ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ಮತ್ತೊಂದು ಆವರ್ತಿ ಕರ್ತನ ಸಮ್ಮುಖದಲ್ಲಿ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾವು ಸ್ತೋತ್ರವನ್ನು ಮಾಡುವ. ಆತನಿಗೆ ಘನವನ್ನು, ಮಾನವನ್ನು, ಮಹಿಮೆಯನ್ನು, ಸ್ತುತಿಗಳನ್ನು ನಾವು ಸಲ್ಲಿಸುವ. ಯಾಕೆಂದರೆ ಆತನೊಬ್ಬನೇ ಮಾನಕ್ಕೆ, ಆತನೊಬ್ಬನೇ ಆರಾಧನೆಗೆ, ನಾವು ಸಲ್ಲಿಸತಕ್ಕ ಸ್ತುತಿಗಳಿಗೆ, ಆರಾಧನೆಗಳಿಗೆ ಆತನೊಬ್ಬನೇ ಅರ್ಹವುಳ್ಳವನು, ಆತನೊಬ್ಬನೇ ಯೋಗ್ಯನೆಂಬುದಾಗಿ ದೇವರ ವಚನವನ್ನು ನೋಡ್ತೇವೆ. ಇವತ್ತು ಬಹಳ ಸುಂದರವಾದಂಥ ಸಮಯ. ಯಾಕೆಂದರೆ ಕರ್ತನು ನಮ್ಮನ್ನು ತಿರುಗಿ ಈ ಒಂದು ದಿವಸವನ್ನು ಇಡೀ ಆತನ 9 ತಿಂಗಳಲ್ಲಿ ನಮ್ಮನ್ನು ಕಾದು ನಡೆಸಿ ಈ ದಿನವೂ ನಮ್ಮನ್ನು ಆತನ ಆದರಣೆ, ಆತನ ಕೃಪೆ, ಆತನ ದಯೆ ನಮ್ಮನ್ನು ಕಾದು, ಆತನ ನಂಬಿಗಸ್ತಿಕೆ ಇನ್ನೂ ನಮ್ಮನ್ನು ನಡೆಸ್ತಾ ಇದೆ. ನಮ್ಮನ್ನು ಆತನು ಕೃಪೆ ಇಟ್ಟು ಆತನೆಲ್ಲವನ್ನು ಒದಗಿಸಿ, ಆತನು ಎಲ್ಲ ಸಂಕಟಗಳು, ನೋವುಗಳು, ಯಾಚನೆಗಳು, ಪ್ರಶ್ನೆಗಳು, ಸವಾಲುಗಳು, ಇಕ್ಕಟ್ಟುಗಳು, ಕೇಡುಗಳು, ರೋಗಗಳು ಎಲ್ಲದರ ಈ ಲೋಕದ ಈ ಸ್ಥಿತಿಗಳ ಮಧ್ಯದಲ್ಲಿ ಕರ್ತನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸ್ತಾ ಇರುವಂಥ ಈ ಅದ್ಭುತ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಕಳೆದ ವಾರದಲ್ಲಿ ನಾನು ಸಾಧ್ಯವಾರ ಹೇಳಿದಂಥ ವಚನವನ್ನೇ, ಯಾಕೆಂದರೆ ನಾನು ಅದನ್ನು ಮುಂದುವರಿಸಲಿಕ್ಕೆ ಎಲ್ಲರಿಗೂ ತಿಳಿದಾಗಿ, ನೀವು ಒಂದು ವೇಳೆ ಆನ್ಲೈನಲ್ಲಿ ಅಥವಾ ನೀವು ಇದರಲ್ಲಿ ಸಭೆಯಲ್ಲಿ ಕೇಳಿರುವುದಾದರೆ
ನೀವು ಇದಕ್ಕೆ ತಿರುಗಿ ನಾನು ಅದನ್ನೇ ಕನೆಕ್ಟ್ ಮಾಡ್ತೇನೆ ಆ ವಚನವನ್ನು. ಯಾಕೆಂದರೆ ನಾವು ನಮ್ಮ ಕರ್ತನ ಅಂತ್ಯವಿಲ್ಲದ ರಾಜ್ಯದಲ್ಲಿ ನಾವು ಸೇರಿದವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಸೊ ದರ್ ಇಸ್ ನೋ ಎಂಡ್. ಕರ್ತನ ರಾಜ್ಯಕ್ಕೆ ಯಾವತ್ತಿಗೂ, ಯಾಕಂದರೆ ಆ ಲೋಕದಲ್ಲಿ ನಾವು ನೋಡ್ತೇವೆ, ಅದು ಅಂತ್ಯವಿಲ್ಲದ ರಾಜ್ಯವಾಗಿದೆ, ಅದು ಅಂತ್ಯವಿಲ್ಲದ ಲೋಕವಾಗಿದೆ, ಅದಕ್ಕೆ ಅಂತ್ಯವೇ ಇಲ್ಲ. ಈ ರಾಜ್ಯದಲ್ಲಿ, ಈ ಲೋಕದಲ್ಲಿ ಕರ್ತನು ನಮ್ಮನ್ನು ಸೇರ ಮಾಡಿದ್ದಾನೆ. ಪ್ರಿಯರು, ಒಂದು ಸಂಗತಿ ಈ ವಚನದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಜ್ಯದ ಜೀವನ, ಯಾಕಂದರೆ ಈ ಲೋಕದಲ್ಲಿ ನಾವು ಇದ್ದರೂ ಈ ಲೋಕಕ್ಕೆ ನಾವು ಏನಾಗಿದ್ದೇವೆ? ಸಂಬಂಧಪಟ್ಟವರು ಅಲ್ಲ. ಯಾಕಂದರೆ ಪರಲೋಕ ರಾಜ್ಯಕ್ಕೆ ನಾವು ಸಂಬಂಧಪಟ್ಟವರು. ಪರಲೋಕ ರಾಜ್ಯದ ರೀತಿ, ಅಲ್ಲಿರುವಂಥ ನಿಯಮ, ಅಲ್ಲಿರುವಂಥ ಜೀವನ ಶೈಲಿ ಇದು ಬೇರೆಯಾಗಿದೆ, ವ್ಯತ್ಯಾಸವಾಗಿದೆ. ಯಾಕಂದರೆ ಆ ರಾಜ್ಯದಲ್ಲಿ ಯಾಚನೆಗಳಾಗಲಿ, ಆ ರಾಜ್ಯದಲ್ಲಿ ನೋವುಗಳಾಗಲಿ, ಆ ರಾಜ್ಯದಲ್ಲಿ ಸಂಕಟಗಳಾಗಲಿ, ಆ ರಾಜ್ಯದಲ್ಲಿ ರೋಗವಾಗಲಿ, ಆ ರಾಜ್ಯದಲ್ಲಿ ಸೋಲುಗಳಾಗಲಿ ಇಲ್ಲ. ಆ ರಾಜ್ಯದಲ್ಲಿ ಸಮೃದ್ಧಿ ಇದೆ, ಆ ರಾಜ್ಯದಲ್ಲಿ ಸಂತೋಷವಿದೆ, ಆ ರಾಜ್ಯದಲ್ಲಿ ಲೋಕ ಕೊಡುವ ಸಮಾಧಾನ ಇಲ್ಲ. ಅದು ಕರ್ತನ ಹೇಳ್ತಾನೆ, ಲೋಕ ಕೊಡುವಂಥ ಸಮಾಧಾನವಲ್ಲ ಆತನು ಕೊಡುವಂಥದ್ದು. ಅದು ತಾತ್ಕಾಲಿಕ, ಆದರೆ ಆ ರಾಜ್ಯದಲ್ಲಿ ಸಿಕ್ಕುವ ಸಮಾಧಾನ ಅದು ಶಾಶ್ವತವಾಗಿದೆ. ಆಮೆನ್, ಹಲ್ಲೆಲೂಯಾ. ಈ ರಾಜ್ಯಕ್ಕೆ ನಾವು ಸೇರಿದವರಾದ ನಾವು ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸುವಂಥದ್ದು, ನಮ್ಮ ಯೋಚಿಸುವ ಶೈಲಿಯನ್ನು ನಾವು ಬದಲಾಯಿಸುವಂಥದ್ದು, ನಾವು ನೋಡುವ ರೀತಿಯನ್ನು ನಾವು ಬದಲಾಯಿಸುವಂಥ ಸಂಗತಿಯನ್ನು ದೇವರ ವಚನ ಮಾತನಾಡ್ತದೆ. ಅದೇ ನಾನು ಹೇಳ್ತೇನೆ, ಈ ಲೋಕ ಯೋಚನೆ ಮಾಡುವ ಯೋಚನೆಗಳಲ್ಲ, ಪರಲೋಕ ಯೋಚನೆ ಮಾಡ್ತಾ ಇದೆ. ಈ ಲೋಕದಲ್ಲಿ ಯಾವುದನ್ನು ನಾವು ಮೊದಲು ಅಂತ ತಿಳ್ಕೊಳ್ತೀವೋ ಆ ಪರಲೋಕದ ನಿಯಮದಲ್ಲಿ, ಪರಲೋಕದ ಯೋಚನೆಯಲ್ಲಿ ಅದು ಯಾಕಂದರೆ ಈ ಲೋಕದಲ್ಲಿ ಮೊದಲು ಹೇಳುವಂಥದ್ದು ಯಾವಾಗಲೂ ಕಡೆಯದಾಗಿದೆ. ಬಟ್ ಈ ಲೋಕದಲ್ಲಿ ಕಡೆಯದು ಹೇಳುವಂಥದ್ದು ಪರಲೋಕ ರಾಜ್ಯದಲ್ಲಿ ಅದು ಮೊದಲಿನ ಸ್ಥಾನವನ್ನು ಹೊಂದಿದೆ. ಯಾಕಂದರೆ ಅದರ ನಿಮಿತ್ತ ಹೇಳ್ತಾನೆ, ಮೊದಲಿಗನು ಯಾವಾಗಲೂ ಏನಾಗ್ತಾನಂತೆ? ಕಡೆಯವನಾಗ್ತಾನೆ, ಕಡೆಯವನು ಮೊದಲಿಗನಾಗ್ತಾನೆ. ಹಲ್ಲೆಲೂಯಾ. ಸೊ ಇದೇ ಸಂಗತಿಯನ್ನು ನಾವು ಮಾತನಾಡ್ತಾ ಮುಂದುವರಿಸೋಣ. ವಚನವನ್ನು ಯಾಕೋಬ 1ನೇ ಅಧ್ಯಾಯದಲ್ಲಿ 2ನೇ ವಚನ. ಬೇಗ ತೆಗೀರಿ ನಿಮ್ಮ ಸತ್ಯವೇದದಲ್ಲಿ. ಯಾಕೋಬ 1ನೇ, ಒಬ್ಬರು ಸಾಧ್ಯ ಆದರೆ KJVಯಲ್ಲಿ ಅದನ್ನು ಎಲ್ಲ ವಚನಗಳನ್ನು, ಹೇಳಿದ ವಚನಗಳನ್ನು ಓದಿ, ಇನ್ನೊಬ್ಬರು ಇದರಲ್ಲಿ ಓದಿ. ಯಾಕಂದರೆ ನಮ್ಮ ಬೈಬಲ್ ಸೊಸೈಟಿ ಇದರಲ್ಲಿ ಬೈಬಲ್ ಕನ್ನಡದಲ್ಲಿ ಓದಿ. 1, 2. ಯಾಕೋಬ My brethren, count it all joy. Count it all. See, the count it all joy When ye fall into diverse temptations, knowing this, that the trying of your faith worketh patience. But let patience have her perfect work, that ye may be perfect and entire wanting nothing. ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು, ನೀನು ಬರುವಂಥ ಯೋಚನೆಗಳು, ನಿನ್ನ ಎಣಿಕೆಗಳು ಅಥವಾ ದ ಕೌಂಟ್ ಡೌನ್, ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಷ್ಟಗಳು ನೋವುಗಳು ನಿನ್ನ ಮಧ್ಯದಲ್ಲಿ ಇರುವಾಗ ಹೌ ಯು ಹ್ಯಾವ್ ಟು ಕೌಂಟ್, ದಟ್ ಇಸ್ ಅ ಜಾಯ್. ನೀನು ಅದನ್ನು ಆನಂದಕರವಾಗಿ, ಅದನ್ನು ಸಂತೋಷಕರವಾಗಿ ನೀನು ಅದನ್ನು ಆನಂದಿಸು, ಅದನ್ನು ಎಣಿಸಿಕೋ, ಯೋಚಿಸು ಎಂಬುದಾಗಿ. ಬಟ್ ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು. ದೇರ್ ಇಸ್ ನೋ ಲ್ಯಾಕ್ ಇನ್ ಅವರ್ ಲೈಫ್. ಕರ್ತನ ವಚನ ಹೇಳ್ತದೆ. ಬಟ್ ಅಲ್ಲಿ ನಾನು ಕನೆಕ್ಟ್ ಮಾಡುವುದಿಲ್ಲ. ಬಟ್ ಈ ವಚನವನ್ನು ನಾನು, ಯಾಕಂದರೆ ಇದನ್ನು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು. ಬಹಳ ಕಷ್ಟ, ಹೇಳಲಿಕ್ಕೆ ಬಹಳ ಸುಲಭ, ಬಟ್ ಜೀವಿಸಲಿಕ್ಕೆ ಅಥವಾ ನಾವು ಯೋಚಿಸಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದರೆ ನೋವುಗಳ ಕಷ್ಟಗಳ ಮಧ್ಯದಲ್ಲಿ ಅದನ್ನು ಆನಂದಕರವಾದದ್ದೆಂಬುದಾಗಿ ಯೋಚಿಸುವಂಥ ಸಂಗತಿ. ಅದನ್ನು ಇವತ್ತು ನಾನು ಹೇಳ್ತೇನೆ, ನೀನು ನಿನ್ನ ಸನ್ನಿವೇಶಗಳಿಗಿಂತ ಮೀರಿ ಆ ಕಡೆ ಅಥವಾ ಆ ಮೀರಿ ಅದನ್ನು ನೋಡುವಂಥದ್ದು. ಇನ್ನೊಂದು ಬಾರಿ ನಿಮಗೆ ಹೇಳ್ತೇನೆ, ಸನ್ನಿವೇಶಗಳಿಗಿಂತ ಮೀರಿ ನೀನು ನೋಡಲು ನಿನಗೆ ಸಾಧ್ಯವಿದೆಯಾ? ಇಸ್ ಇಟ್ ಪಾಸಿಬಲ್? ಯು ಕ್ಯಾನ್ ಸೀ ಟು ಬಿಯಾಂಡ್ ಯುವರ್ ಸರ್ಕಮ್ಸ್ಟೆನ್ಸ್, ಬಿಯಾಂಡ್ ಯುವರ್ ಸಿಚುವೇಶನ್.
That is what today's word. Seeing yourself, the beyond your situation, circumstance. ಯಾಕಂದ್ರೆ ನಿನ್ನ ನೋವಿಗಿಂತ ಆ ಕಡೆ ನಿನಗೆ ನೋಡಲು ಸಾಧ್ಯವಿದೆಯಾ, ಅಥವಾ ಯಾಚನೆಗಳಿಗಿಂತ ಆಚ ಕಡೆ ನಿನಗೆ ನೋಡಲಿಕ್ಕೆ ಸಾಧ್ಯ ಇದೆಯಾ? That's what the today's at the word. Because the word says ಆನಂದಕರವಾದದ್ದೆಂದು ನಿನಗೆ ನೀನು ಬಿದ್ದಿರುವಂಥ, ನಿನಗೆ ಬಂದಿರುವಂಥ, ನೀನು ಎದುರಿಸ್ತಾ ಇರುವಂಥ ಈಗಿನ ಪರಿಸ್ಥಿತಿಗಿಂತ ಆ ಕಡೆಗೆ ನಿನಗೆ ನೋಡಲಿಕ್ಕೆ ಸಾಧ್ಯ ಇದೆ. ಇಸ್ ಇಟ್ ಪಾಸಿಬಲ್ ಟು ಸೀಯಿಂಗ್ ಬಿಯಾಂಡ್ ಯುವರ್ ಸಿಚುವೇಶನ್, ಬಿಯಾಂಡ್ ಸರೌಂಡ್? ನಿನ್ನ ಸುತ್ತಲಿರುವ ಸನ್ನಿವೇಶಗಳಿಗಿಂತ ಆ ಕಡೆ ನಿನಗೆ ನೋಡಲಿಕ್ಕೆ ಸಾಧ್ಯ ಇದೆಯಾ? ದಿಸ್ ವಾಟ್ ದ ವರ್ಡ್ ಸೇಸ್. ಬಟ್ ಇಸ್ ಇಟ್ ಪಾಸಿಬಲ್? ಆ ನೋವಿನ ಮಧ್ಯದಲ್ಲಿ ನಿಮಗೆ ಅದನ್ನು ಆನಂದ, ಬಹಳ ಸಂತೋಷವಾಗಿದೆ ಎಂಬುದಾಗಿ ಅದರಲ್ಲಿ ಸಂತೋಷಗೊಳ್ಳಲಿಕ್ಕೆ ಸಾಧ್ಯ ಇದೆ. ಇಸ್ ಇಟ್ ಪಾಸಿಬಲ್ ವೆಟ್ ಎಂಜಾಯ್ ಇನ್ ದ ಸಿಚುವೇಶನ್, ನಾಟ್ ಔಟ್ ದ ಸಿಚುವೇಶನ್? ನಾನು ಹೊರಗಡೆ ಹೇಳ್ತಾ ಇಲ್ಲ, ಬಿಕಾಸ್ ಇನ್ ದ ಸಿಚುವೇಶನ್. ದಟ್ ಇಸ್ ವಾಟ್ ದ ವರ್ಡ್ ಸೇಸ್. ಓದಿಯೋದಲ್ಲ ತಿರಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಯಾಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ, ಯೋಚಿಸಿ, ಕೌಂಟ್ ಡೌನ್. ಇಸ್ ಇಟ್ ರಿಯಲ್? ನಾವು ಬರುವ ಪ್ರತಿಯೊಂದು ನಾವು ಕಷ್ಟಗಳಲ್ಲಿ ಕರ್ತನೇ ನಾನು ಆನಂದಿಸ್ತೇನೆ ಹೇಳುವ ಯಾರಾದರೂ ಇದ್ದೀರಾ ಇಲ್ಲಿ? ಮನುಷ್ಯನಾದವನಿಗೆ ಅಸಾಧ್ಯ. ದಟ್ಸ್ ಡೈರೆಕ್ಟ್ಲಿ ಐ ಕ್ಯಾನ್ ಟೆಲ್. ಯಾಕಂದರೆ ಮನುಷ್ಯನಿಗೆ ಇದು ಅಸಾಧ್ಯ. ನಾವು ಬಿದ್ದಿರುವ ಕಷ್ಟವನ್ನು ನೋಡಿ ಇದು ನನಗೆ ಸಂತೋಷ ಕೊಡ್ತದೆ, ಇದು ನನಗೆ ಆನಂದ ಕೊಡ್ತದೆ ಹೇಳುವಂಥದ್ದು ಸುಲಭ, ಆದರೆ ಅದರಲ್ಲಿ ಜೀವಿಸುವಂಥದ್ದು ಬಹಳ ಕಷ್ಟ. ಬಟ್ ಆ ರೀತಿಯಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವಂಥದ್ದು. ಬಟ್ ಇಸ್ ಇಟ್ ಪಾಸಿಬಲ್ ಟು ಸೀಯಿಂಗ್ ಬಿಯಾಂಡ್ ಅವರ್ ಸಿಚುವೇಶನ್? ನಾವು ಅಚ್ಚ ಕಡೆ ಹೋಗಿ ನೋಡಲಿಕ್ಕೆ, ಸನ್ನಿವೇಶಗಳಿಂದ ಆ ಕಡೆ ನಮಗೆ ದೃಷ್ಟಿಸಲಿಕ್ಕೆ ಸಾಧ್ಯ ಇದೆಯಾ? ನೋಡಲಿಕ್ಕೆ ಸಾಧ್ಯ ಇದೆಯಾ? ಅದನ್ನೇ ಆ ವಚನ ಹೇಳ್ತಿದೆ. ಯಾಕಂದರೆ ಈ ಸನ್ನಿವೇಶಗಳ ಮಧ್ಯದಲ್ಲಿ ಯಾವತ್ತಿಗೂ ಒಬ್ಬ ಮನುಷ್ಯ ನೋವಿನ, ರೋಗದ, ಯಾಚನೆಗಳ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ ಆತನು ಮೊದಲು ದೃಷ್ಟಿಸುವಂಥದ್ದು ಆತನ ಸನ್ನಿವೇಶಗಳನ್ನು ಮಾತ್ರ ಆತನು ನೋಡ್ತಾನೆ. ಈ ಕೆನಾಟ್ ಸಿ ಬಿಯಾಂಡ್ ದಟ್ ಸಿಚುವೇಶನ್. ಎಲ್ಲರೂ ಹೇಳ್ತಾರೆ, ಎಲ್ಲವೂ ಇವತ್ತು ಇರುವ ಸ್ಥಿತಿಗಳಲ್ಲಿ ಇದು ಮುಗಿದು ಹೋಗಿದೆ, ನನಗೆ ಇಲ್ಲಿಂದ ಹತ್ತ ಕಡೆ ನನಗೆ ಬಿಕಾಸ್ ಯಾಕೆ ಆ ಚಿಂತೆಯ ಒಳಗಡೆ ಅವರು ಆ ಸ್ಥಳದಲ್ಲಿ ಇದ್ದಾರೆ? ಕಾರಣ ಇಷ್ಟೇ, ಅವರಿಗೆ ಆ ಚಿಂತೆಯಿಂದ ಹತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ದೇ ಕಾಂಟ್ ಸಿ ಬಿಯಾಂಡ್ ದ ಸಿಚುವೇಶನ್, ಸೊ ದಟ್ ದೇ ಆರ್ ಇನ್ ದ ಸಿಚುವೇಶನ್. ಅವರು ಸನ್ನಿವೇಶಗಳ ಒಳಗೆ ಇದ್ದಾರೆ, ಅದನ್ನು ಯೋಚಿಸ್ತಾರೆ, ಬಟ್ ಅವರಿಂದ ಆಗ್ತಾ ಇಲ್ಲ. ಸನ್ನಿವೇಶಗಳ ಹೊರಗಡೆ ಅಥವಾ ಹತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಸೊ ದೇ ಆರ್ ಇನ್ ದ ಸಿಚುವೇಶನ್ ಆ್ಯಂಡ್ ದ ಸೇಮ್ ವೇ ದೇ ಹ್ಯಾವ್ ಟು ಬಿ soak in the situation and they can see the situation and they are living in the situation. ಅರ್ಥ ಆಗ್ತಾ ಇದೆ ನಿಮಗೆ? ಅವರು ಸನ್ನಿವೇಶಗಳಲ್ಲಿ ಒಳಗಡೆ ಇದ್ದಾರೆ, ಸನ್ನಿವೇಶಗಳನ್ನು ಯೋಚಿಸ್ತಾರೆ, ಸನ್ನಿವೇಶಗಳಲ್ಲಿ ಅವರು ಯಾಕಂದರೆ ಅದರಲ್ಲೇ ಜೀವಿಸಲಿಕ್ಕೆ ಆರಂಭಿಸ್ತಾರೆ, ಕಡೆಗೆ ಅದರಲ್ಲೇ ಅವರು ಮುಂದುವರಿಸ್ತಾರೆ. ಕಾರಣ ಅವರಿಗೆ ಆ ಕಡೆ ಸನ್ನಿವೇಶಗಳಿಂದ ಹೊರಗಡೆ ಅಥವಾ ಅದನ್ನು ಮೀರಿ ಹೊರಗಡೆ ಹೇಳೋದಕ್ಕಿಂತ ಇನ್ನೊಂದು ಶಬ್ದ ಬರ್ತೇನೆ, ದ ಬಿಯಾಂಡ್ ಹೇಳೋಣ, ದ ಬಿಯಾಂಡ್. ಆ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಬಿರುಗಾಳಿ ಮಾತ್ರ ನೋಡಿದ್ದಾರೆ, ಆದರೆ ಬಿರುಗಾಳಿಗಿಂತ ಹತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ಸಾಯಂಕಾಲ ಸಂಜೆಯಲ್ಲಿ ಬಂದಿರುವಂಥ ದುಃಖಗಳನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆ, ಆದರೆ ಮುಂಜಾನೆಯಲ್ಲಿ ತರುವಂಥ ಹರ್ಷಧ್ವನಿಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅವರ ಸನ್ನಿವೇಶದವರು ಅವರು ನಿಂತು ಹೋಗಿದ್ದಾರೆ, ಅವರ ಕಠಿಣವಾದ ಪರಿಸ್ಥಿತಿ. ಬಟ್ ದಿಸ್ ಇಸ್ ಅ ಹ್ಯೂಮನ್ ನೇಚರ್. ಇದು ಮನುಷ್ಯನ ಸ್ವಭಾವವಾಗಿದೆ. ಇರುವಂಥ ಸ್ಥಿತಿಗಳನ್ನು ನೋಡುವಂಥದ್ದು, ಇರುವಂಥ ಸನ್ನಿವೇಶಗಳಲ್ಲಿ ಆತನು ಇರಲಿಕ್ಕೆ ಬಯಸುವಂಥದ್ದು, ಬಟ್ ಅದರಲ್ಲೇ ಆತನು ಅಂತ್ಯವನ್ನು ನೋಡುವಂಥದ್ದು, ಅದರಲ್ಲೇ ಆತನ ಕಡೆಯ ದಿನಗಳನ್ನು ನೋಡುವಂಥದ್ದು, ಅದರಲ್ಲೇ ಅದನ್ನು ನೋಡಿ ಜೀವಿಸಲಿಕ್ಕೆ ಇಷ್ಟಪಡುವಂಥದ್ದು ಕೂಡ. ದಟ್ ಇಸ್ ದ ಹ್ಯೂಮನ್ ನೇಚರ್. ಹಲ್ಲೆಲೂಯಾ. ಅದನ್ನು ಯಾಕಂದರೆ ದೇವರ ವಚನ
1ನೇ ಕೊರಿಂಥದಲ್ಲಿ 2ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ. ಓದಿ ಅದನ್ನು. ಏನು ಹೇಳ್ತದೆ? ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲ್ಲ. ಯಾಕಂದ್ರೆ ಮನುಷ್ಯನ ಸ್ವಭಾವ ಈ ಜೀವನ ಶೈಲಿಯನ್ನು ಅರ್ಥ ಮಾಡಲಿಕ್ಕೆ ಆಗದಿರುವಂಥದ್ದು. ಹೌ ಮಚ್ ಯು ಟ್ರೈ ಬಟ್ ಯು ಕಾಂಟ್. ಯಾಕಂದ್ರೆ ನಾವು ಎಷ್ಟು ಬಾರಿ ಅದನ್ನು ಪ್ರಯತ್ನಿಸಿದ್ರೂ ವಿ ಕಾಂಟ್ ಸಿ ಬಿಯಾಂಡ್ ಅವರ್ ಸಿಚುವೇಶನ್. ನಮ್ಮ ಮಾನುಷಿಕ ಸ್ವಭಾವದಲ್ಲಿ, ಪ್ರಾಕೃತಿಕ ಸ್ವಭಾವದಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಶಾರೀರಿಕವಾದಂಥ ಬಲದಲ್ಲಿ ವಿ ಕಾಂಟ್ ಸಿ, ನಮ್ಮ ಬಲದಲ್ಲಿ ಸನ್ನಿವೇಶಗಳಿಗಿಂತ ಅತ್ತ ಕಡೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇಷ್ಟೇ. ಏನು ಗೊತ್ತಾ? ಆ ವಚನ ಈಗ ಹೇಳ್ತಿದ್ದಲ್ಲ, ನಮ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ. ಈ ಪ್ರಾಕೃತ ಮನುಷ್ಯ ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅಂದರೆ ಈಗ ಇರುವ ಸ್ಥಿತಿಗಳೇ, ನಾನು ನೋಡುವಂಥ ಸ್ಥಿತಿಗಳನ್ನೇ ನೋಡುವಂಥದ್ದು ಮನುಷ್ಯನ ಸ್ವಭಾವ. ಮನುಷ್ಯನ ಕಣ್ಣುಗಳು ನೋಡ್ತದೆ. ಈಗಿರುವಂಥ ಸ್ಥಿತಿಗಳಲ್ಲೇ ನಾನು ಇರಲಿಕ್ಕೆ ಬಯಸ್ತೇನೆ ಅಂತ ಹೇಳುವಂಥದ್ದು ಸ್ವಭಾವ, ಮನುಷ್ಯನ ಸ್ವಭಾವ. ಇದೆಲ್ಲವೂ ಮುಗಿದು ಹೋಗಿದೆ ಹೇಳುವಂಥ ಸ್ವಭಾವ ಮನುಷ್ಯನ ಸ್ವಭಾವ. ದಿಸ್ ಅ ಮ್ಯಾನ್ಸ್ ಹ್ಯೂಮನ್ಸ್ ಕ್ಯಾರೆಕ್ಟರ್, ಲೈಕ್ ಹ್ಯೂಮನ್ಸ್ ನೇಚರ್, ಐ ಕ್ಯಾನ್ ಸೇ. ಮನುಷ್ಯನ ಸ್ವಭಾವ. ಹಲ್ಲೆಲೂಯಾ. ಸೊ ಯೆಶಾಯದಲ್ಲಿ 55ನೇ ಅಧ್ಯಾಯದಲ್ಲಿ 8ನೇ ವಚನ ಹೇಳ್ತದೆ. ನೋಡಿ ಅದನ್ನು. ಯೆಹೋವನಿಗೆ ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಈ ಯೋಚನೆಯಲ್ಲಿ, ಕರ್ತನ ಯೋಚನೆ ಅಲ್ಲದ ಯೋಚನೆಯಲ್ಲಿ ಮಾಡುವ ಪ್ರತಿಯೊಂದು ಯೋಚನೆಗಳು ದೇವರ ಯೋಚನೆ ಹೇಳ್ತದೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ. ನಮ್ಮ ಆಲೋಚನೆಗಳು ನೋಡುವ ಸೃಷ್ಟಿ ಸಂಗತಿಗಳನ್ನು ನೋಡಿ ಅದರಲ್ಲಿ ಮುಳುಗಿ ಹೋಗ್ತಾ ಇದೆ ಹೇಳುವಂಥ ದೃಷ್ಟಿಸುವ ಸಂಗತಿಗಳಲ್ಲಿ ಮುಳುಗಿ ಹೋಗುವಂಥದ್ದು. ಪೇತ್ರ ಸನ್ನಿವೇಶಗಳನ್ನು ನೋಡುವಾಗ ಆತನು ಮುಳುಗಿ ಹೋದ. ನೀರನ್ನು, ಅಲೆಗಳನ್ನು ನೋಡಿ ಆತನು, ಬಿರುಗಾಳಿಯನ್ನು ನೋಡಿ ಆತನು ಮುಳುಗಿ ಹೋದ. ದಟ್ಸ್ ಎ ಹ್ಯೂಮನ್ ನೇಚರ್. ಅನೇಕರು ಮರಣವನ್ನು ನೋಡ್ತಾರೆ, ಅನೇಕ ರೋಗಗಳನ್ನು ನೋಡ್ತಾರೆ. ಬಿಕಾಸ್ ದಟ್ ಇಸ್ ಅ ಫೀಲ್. ಇದು ನಮ್ಮ ಮನಸ್ಸಿನ ಸ್ಥಿತಿಗಳು, ಮನಸ್ಥಿತಿಯಾಗಿದೆ. ದಟ್ ವಿ ಕ್ಯಾನ್ ಸಿ ದಟ್ ಫೀಲ್. ನಾವು ಅದನ್ನು ನೋಡ್ತೇವೆ, ನಾವು ಅದನ್ನು ಅನುಭವಿಸ್ತೇವೆ. ಕಾರಣ ನಾವು ಅದರಲ್ಲಿ ಮುಳುಗ್ತೇವೆ ಹೇಳುವಂಥ ಯೋಚನೆಗಳು. ದಟ್ ಇಸ್ ಅ ಹ್ಯೂಮನ್ ನೇಚರ್, ಮನುಷ್ಯನ ಸ್ವಭಾವ. ಸೊ ಆಲ್ವೇಸ್ ಸಿಂಕಿಂಗ್ ದ ನೇಚರ್. ನಮ್ಮನ್ನು ಮುಳುಗಿಸುವಂಥ ಸ್ವಭಾವ ಏನಂತ ಹೇಳಿದರೆ ಅದು ಮನುಷ್ಯನ ಸ್ವಭಾವ. ಅದೇ ದೇವರ ವಚನ ಹೇಳ್ತಾರೆ. ಈಗ ಇಂಥ ಸನ್ನಿವೇಶಗಳಲ್ಲಿ ಇಸ್ ಇಟ್ ರಿಯಲಿ ಪಾಸಿಬಲ್? ಸಾಧ್ಯ ಇದೆ ನಾವು ಆನಂದಕರವಾದದ್ದು ಎಂಬುದಾಗಿ ಯೋಚಿಸಲಿಕ್ಕೆ? ಒಂದು ವೇಳೆ ನೀವು ಅಂತ ತಲೆ ಆಡಿಸಿದ್ರು, ಆಗ್ತದೆ ಅಂತ ಹೇಳಿದರು, ಬಟ್ ಮನುಷ್ಯನ ಸ್ವಭಾವದಲ್ಲಿ ಅದು ಆಗುವುದಿಲ್ಲ ಎಂಬುದಾಗಿ ವಚನವನ್ನೇ ನೋಡ್ತೇವೆ. ವಿ ಕಾಂಟ್ ಸಿ ಬಿಯಾಂಡ್ ದ ಸಿಚುವೇಶನ್. ನಾವು ಯಾವತ್ತಿಗೂ ನಾವು ಅಚ್ಚ ಕಡೆ ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ಎಲ್ಲರೂ ಕೆಳಗೆ ನಾವು ಅದನ್ನು ನೋಡಲಿಕ್ಕೆ, ಇರುವಂಥ ಸನ್ನಿವೇಶಗಳಲ್ಲಿ ನೋಡಲಿಕ್ಕೆ ಹೋಗ್ತೇವೆ. ಬಟ್ ವಿ ಆರ್ ಟ್ರೈಂಗ್ ಅವರ್ ಸೆಲ್ಫ್. ನಾವು ನಮ್ಮ ಬಲದಲ್ಲಿ ನಾವು ಅದನ್ನು ಪ್ರಯತ್ನಿಸ್ತೇವೆ ಅಚ್ಚ ಕಡೆ ನೋಡಲಿಕ್ಕೆ. ಎಲ್ಲರೂ ಸೋತು ಹೋಗಿರುವಂಥ ಪರಿಸ್ಥಿತಿ ಒಂದೇ, ಅವರಿಗೆ ಆ ಸನ್ನಿವೇಶದ ಅತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ದೇ ಕಾಂಟ್ ಸಿ ದ ಸಿಚುವೇಶನ್. ಅದನ್ನು ಆ ಒಂದು ಪರಿಸ್ಥಿತಿಗಳ ಆ ಕಡೆ ಅವರಿಗೆ, ದ ಪ್ರೆಸೆಂಟ್ ಈಗಿರುವಂಥ ಪರಿಸ್ಥಿತಿಗಳಿಗಿಂತ ಅತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಆಮೆನ್. 2ನೇ ಕೊರಿಂಥದಲ್ಲಿ ಅದೇ ವಚನವನ್ನು, ಇಬ್ರಿಯದಲ್ಲಿ 11ನೇ ಅಧ್ಯಾಯದಲ್ಲಿ 1ನೇ ವಚನ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಆಮೆನ್. ಹಲ್ಲೆಲೂಯಾ. ಯಾಕಂದರೆ ಸಂತೋಷಕರವಾಗಿ ಆನಂದಕರವಾದದ್ದೆಂದು ಎಣಿಸುವಂತಹ ಸಂಗತಿ ಯಾವಾಗ ಬರ್ತದೆ ಗೊತ್ತಾ? ವೆನ್ ಇಟ್ ವಿಲ್ ಕಮ್.
ನನ್ನ ಜೀವಿತದಲ್ಲಿ ಬಂದ ಸನ್ನಿವೇಶಗಳು ನನಗೆ ಆನಂದಕರವಾದದೊಂದು ಯಾವಾಗ ಒಬ್ಬ ವ್ಯಕ್ತಿ ಎನಿಸ್ತಾನೆ ಗೊತ್ತಾ? ವೆನ್ ಈ ಸ್ಟಾರ್ಟೆಡ್ ಟು ಸಿ ಬಿಯಾಂಡ್ ದ ಸಿಚುವೇಶನ್. ಆತನು ಸನ್ನಿವೇಶಗಳಿಗಿಂತ ಆ ಕಡೆ ಆತನ ನೋಡಲಿಕ್ಕೆ ಯಾವಾಗ ಪ್ರಾರಂಭಿಸ್ತಾನೆ, ಆಗ ಈ ವ್ಯಕ್ತಿ ಈ ಸ್ವಭಾವವನ್ನು ಹೊಂದಿಕೊಳ್ತಾನೆ. ಓದಿ ಅದನ್ನು 1ನೇ ಅಧ್ಯಾಯದಲ್ಲಿ 2ನೇ ವಚನ, ಯಾಕೋಬ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆಮೆನ್, ಹಲ್ಲೆಲೂಯಾ. ದಿಸ್ ಕ್ಯಾರೆಕ್ಟರ್, ಈ ಒಂದು ಸ್ವಭಾವ ಒಬ್ಬ ಜೀವಿತದಲ್ಲಿ ಬರಬೇಕಾದ್ರೆ ಆತನು ಯಾವತ್ತಿಗೂ ಆತನ ಇವತ್ತಿನ ದಿನಗಳಲ್ಲಿರುವಂಥ ಸನ್ನಿವೇಶವನ್ನು ನೋಡದೆ ಆತನ ಇವತ್ತಿನ ಸನ್ನಿವೇಶಗಳಿಗಿಂತ ಮೀರಿದ ಸಂಗತಿಗಳನ್ನು ಆತನಿಗೆ ನೋಡಲಿಕ್ಕೆ ಸಾಧ್ಯ ಆಗುವುದಾದರೆ ಮಾತ್ರ ಆತನು ಈ ಒಂದು ಸ್ವಭಾವವನ್ನು ಆತನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಕಾಸ್ ದಟ್ ಆಲ್ ರಿಲೇಟೆಡ್ ಟು ದ, ಪ್ರತಿಯೊಂದು ಸಂಗತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಗೊತ್ತಾ? ನಂಬಿಕೆಗೆ ಸಂಬಂಧಪಟ್ಟಂಥ ಸಂಗತಿ. ಕಣ್ಣಿಗೆ ಕಾಣದ ಸಂಗತಿಗಳನ್ನು ನಾನು ಇದೇ ಹೇಳುವಂಥ ಭರವಸೆ ಉಳ್ಳ ಹೃದಯದವನಾಗಿ ಅದನ್ನೇ ನೋಡಲಿಕ್ಕೆ ಬಯಸುವಾಗ ಮಾತ್ರ ನಾನು ಇರುವ ಸನ್ನಿವೇಶಗಳಿಂದ ಹೊರಗಡೆ ನೋಡಲಿಕ್ಕೆ ಸಾಧ್ಯ ಇದೆ. ಓನ್ಲಿ ದಟ್ ಟೈಮ್ ವೆನ್ ಐ ಆಮ್ ಮೂವಿಂಗ್ ಥ್ರೂ ದ ಫೇತ್, that time only I can see the beyond the situation. ಅದೇ ದೇವರ ವಚನ ಹೇಳ್ತದೆ. ಎಷ್ಟು ಅರ್ಥ ಆಗ್ತಾ ಇದೆ ಇದು? ನಮಗೆ ನೋಡಲಿಕ್ಕೆ ಆಗುವುದಿಲ್ಲ. ಕಾರಣ we are trying our thing, we are sort out our things, we are trying our things. Yes, thank you Lord. ಒಂದು ಸಲ ಹೇಳ್ತೇವೆ ಥ್ಯಾಂಕ್ ಯು ಜೀಸಸ್, 2 ಸಲ ಹೇಳ್ತೇವೆ ಹೌದು ನಾನು ಮೆಸೇಜ್ ಕೇಳಿದ್ದೇನೆ ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನೋ, ವಿ ಕಾಂಟ್. ಯಾರಾದರೂ ಹೇಳ್ತೀರ ಬಹಳ ಸಂತೋಷ, ನನಗೆ ಇವತ್ತು ಇಂಥ ಸಂಗತಿಗಳಾಯಿತು, ನಾನು ಸಂತೋಷವುಳ್ಳವನಾಗಿದ್ದೇನೆ ಎಂಬುದಾಗಿ. ಮುಖಗಳು ಬಹಳ ಸಪ್ಪೆಗೆ ಆಗ್ತದೆ, ಬಹಳ ನೋವಾಗ್ತದೆ, ಯಾತನೆ ಆಗ್ತದೆ. ಆದರೆ ಮುಖದಲ್ಲಿ ತೋರಿಸೋದಿಲ್ಲ ನಾವು. ಅದರ ಹೃದಯ ಬಹಳ ಭಾರವಾಗಿರ್ತದೆ, ನೋವಾಗಿರ್ತದೆ, ಮುರಿದಿರ್ತದೆ, ಯಾತನೆಗಳು ಪಡ್ತದೆ, ಒಳಗೇ ನಾವು ಅಳ್ಲಿಕ್ಕೆ ಆರಂಭಿಸ್ತೇವೆ. ಬಟ್ ಆಗ ಯಾವ ಕಾರಣಕ್ಕೂ ಅದನ್ನು ಆನಂದಕರವಾದದ್ದೆಂಬುದಾಗಿ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ದೋಸ್ ಯಾರ್ಯಾರು ಆ ಸನ್ನಿವೇಶಗಳಿಗಿಂತ ಆ ಕಡೆ ನೋಡಲಿಕ್ಕೆ ಪ್ರಾರಂಭಿಸ್ತಾರೋ ಅವರು ಮಾತ್ರ ಹೃದಯದಲ್ಲಿಯೂ ಕರ್ತನಿಗೆ ಗಾನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ವಾಟ್ ದಿಸ್ ಸೇಸ್. ಅದೇ ವಚನ ಅಲ್ಲಿ ಹೇಳ್ತಿದ್ದಲ್ಲ. ಆಮೆನ್. ಹೇಳೋಣ, ಇವತ್ತು ನಾವು ಇಡೀ ನಮಗೆ ಆಗೋದಿಲ್ಲ, ನಾವು ಕೈ ಬಿಟ್ಟಿದ್ದೇವೆ, ನಮಗೆ ಇನ್ನು ಮುಂದಕ್ಕೆ ಇಲ್ಲ ಹೇಳುವಾಗಲೂ ಹೇಳೋಣ, ಹೌದು ಕರ್ತನ ಕೃಪೆ ನಮಗೊಂದು ಸಾಮರ್ಥ್ಯವನ್ನು ಕೊಡುವುದಾದರೆ ಆ ಕರ್ತನ ಕೃಪೆಯಿಂದ ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ. ವಿ ಕ್ಯಾನ್ ಸಿ ದ ಬಿಯಾಂಡ್ ದ ಸಿಚುವೇಶನ್. ಆಮೆನ್, ಹಲ್ಲೆಲೂಯಾ. ಸೊ ಯಾಕೆ ಮನುಷ್ಯರೆಲ್ಲ ಸುಸೈಡ್ ಮಾಡ್ಕೊಳ್ತಾರೆ ಗೊತ್ತಿದೆಯಾ? ವೈ ದ ಪೀಪಲ್ ಆರ್ ಗೋಯಿಂಗ್ ಟು ಸುಸೈಡ್? ಬಿಕಾಸ್ ಒನ್ ರೀಸನ್, ಅವರಿಗೆ ಆ ಪಡುವ ಯಾತನೆಯ ಅತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ದುಃಖಕ್ಕಿಂತ ಆ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ, ನೋವಿಗಿಂತ ಆ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ, ಮುಗೀತು ಹೇಳುವ ತಡೆಗಿಂತ ಆ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ದೇ ಕಾಂಟ್ ಸಿ ಬಿಯಾಂಡ್ ದ್ಯಾಟ್ ಎಂಡಿಂಗ್. ಬಟ್ ಎಂಡ್ ಹೇಳುವಂಥದ್ದಕ್ಕಿಂತ ಆ ಕಡೆ ಒಂದು ಮಾರ್ಗ ಇದೆ. ಈ ಲೋಕ ಇವತ್ತು ಮರಣವನ್ನು ಕೊನೆ ಎಂಬುದಾಗಿ ಹೇಳ್ತಾ ಇದೆ. ಬಟ್ ಈ ಮರಣಕ್ಕಿಂತ ಹತ್ತ ಕಡೆ ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ನಾವು ಮರಣದಿಂದ ಹತ್ತ ಕಡೆ ನೋಡಿದ್ದು ಮಾತ್ರವಲ್ಲ, ಅದರಲ್ಲಿ ಜೀವಿಸ್ತಾ ಇದ್ದೇವೆ. ಆಮೆನ್, ಹಲ್ಲೆಲೂಯಾ. ನಿತ್ಯತ್ವದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆಲ್ರೆಡಿ ಎಂಟರ್ಡ್ ದ ಫುಲ್ನೆಸ್ ಆಫ್ ಲೈಫ್, ದ ಎಟರ್ನಿಟಿ, ಅಂತ್ಯವಿಲ್ಲದ ರಾಜ್ಯದಲ್ಲಿ ಪ್ರವೇಶಿಸಿ ಆಗಿದೆ. ಬಟ್ ಪ್ರವೇಶಿಸಿ ಆದವರು ಜೀವನ ಶೈಲಿಯನ್ನು ಬದಲಾಯಿಸಬೇಕಾದ್ರೆ ಇದು ಒಂದು ಜೀವನ ಶೈಲಿ. ನಾವು ಸನ್ನಿವೇಶಗಳಿಗಿಂತ ಅಚ್ಚ ಕಡೆ ನೋಡಲಿಕ್ಕೆ ಆರಂಭಿಸುವಂಥದ್ದು. ಆಮೆನ್. ದಟ್ ಕ್ಯಾರೆಕ್ಟರ್ ಶುಡ್ ಅಡಾಪ್ಟ್
ದಿಸ್ ನಾಟ್ ಈಸಿ. ಆ ಒಂದು ಸ್ವಭಾವವನ್ನು ನಾನು ಅಳವಡಿಸುವಂಥದ್ದು ಬಹಳ, ಯಾಕಂದರೆ ಎಲ್ಲ ನೋವಿನ ಬಗ್ಗೆ ನಾವು ಮಾತನಾಡುವಾಗ 12ನೇ ಅಧ್ಯಾಯ 2ನೇ ಓದಿ 2ನೇ ವಾಕ್ಯ. ಇಬ್ರಿಯ. Looking unto Jesus, the author and finisher of our faith, who for the joy that was set before him endured the cross, despising the shame, and is set down at the right hand of the throne of God. Amen. ನಂಬಿಕೆಯನ್ನು ಹುಟ್ಟಿಸುವವನು, ಎಲ್ಲ ನಿಧಾನಕ್ಕೆ ಓದಿ ಸಿಸ್ಟರ್. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. 12 ಅಧ್ಯಾಯದಲ್ಲಿ 2ನೇ ವಚನ. ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಏನಿರ್ತದೆ ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಮರಣವನ್ನು, ತನ್ನ ವೇದನೆಯನ್ನು, ಅತಿ ಘೋರವಾದ ಮರಣವನ್ನು ಸಹಿಸಿದ ಕಾರಣ ಆತನು ಮರಣದ ಅಚ್ಚ ಕಡೆ ಆತನು ನೋಡಲಿಕ್ಕೆ ಆರಂಭಿಸಿದ ನಿಮಿತ್ತ ಆ ನೋವನ್ನು, ಯಾಕಂದರೆ ಒಂದು ವಚನ ಹೀಗೆ ಹೇಳ್ತದೆ, ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ಸಿವಿಯರ್ ಪೇನ್, ಅದು ಹೇಳಲಿಕ್ಕೆ ಆಗದಂತಹ ನೋವು. ಆತನ ಗೆತ್ಸೆಮನೆಯಲ್ಲಿ ಆತನು ಪ್ರಾರ್ಥಿಸುವಾಗ ಆತನ ಬೆವರಲ್ಲ, ಅದು ರಕ್ತವಾಗಿ ಆಗಿತ್ತು. ಆತನು ಮುಂದೆ ಬರುವ ಪಾತ್ರೆಯನ್ನು, ನೋವಿನ ಪಾತ್ರೆಯನ್ನು ನೋಡ್ತಾನೆ. ಶಿಲುಬೆಯ ಮರಣವನ್ನು ಸಹಿಸಲಿಕ್ಕೆ, ನೋವನ್ನು ಸಹಿಸಲಿಕ್ಕೆ ಆಗಂತ ಘೋರವಾದ ಮರಣವನ್ನು ಆತನು ಸಹಿಸಿದಂಥ ಒಂದೇ ಒಂದು ಕಾರಣ ಏನು ಗೊತ್ತಾ? ಆತನು ಆ ಮರಣಕ್ಕಿಂತ ಅಚ್ಚ ಕಡೆ ಆತನು ನೋಡಲಿಕ್ಕೆ ಆರಂಭಿಸಿದ. ವಾಟ್ ಈಸ್ ವರ್ಡ್ ಸೇ? ಏನು ಹೇಳ್ತದೆ? ಸಹಿಸಿಕೊಂಡ. ಏಕೆಂದರೆ ಏನಂತೆ? ನೇಮಕವಾದ ಓಟವನ್ನು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ. ಹೇಳೋಣ, ತನ್ನ ಮುಂದೆ ಇಟ್ಟಿದ್ದ. ಯಾಕಂದರೆ ನಾವೆಲ್ಲರೂ ಎಲ್ಲರನ್ನ ಆತನು ನೋಡಿ ಆತನು ಏನು ಮಾಡಿದಂತೆ? ಯಾವಾಗ ನೋಡಿದ? ಆ ಯಾತನೆಯ ಅಚ್ಚ ಕಡೆ ಆತನು ನಮ್ಮನ್ನು ನೋಡಿದ. ನೋವಿನ ಆ ಕಡೆ ಆತನು ನಮ್ಮನ್ನು ನೋಡಿದ. ವೇದನೆಯ ಅಚ್ಚ ಕಡೆ ನಮ್ಮನ್ನು ನೋಡಿದ. He saw the beyond. ಆತನು ನೋಡಿಬಿಟ್ಟ. ಆ ವೇದನೆಯ ಅಚ್ಚ ಕಡೆ ಆತನು ನೋಡಿಬಿಟ್ಟ. ಆಗ ಆ ವೇದನೆಯು ಆತನಿಗೆ ವೇದನೆಯಾಗಿ ಆಗಲಿಲ್ಲ, ಆತನಿಗೆ ಆನಂದವಾಯಿತು. ಇವತ್ತು ಅನೇಕ ನೋವುಗಳಿಗೆ ಹೋಗಲಿ, ತೊಲಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಬಟ್ ಐ ಆಮ್ ಸೀರಿಯಸ್ಲಿ ಟೆಲಿಂಗ್, ಆ ನೋವುಗಳು ಕೆಲವೊಮ್ಮೆ ಹೋಗುವುದಿಲ್ಲ. ನೀವು ಕನ್ಫೆಸ್ ಮಾಡಿ, ನೀವು ಪ್ರಾರ್ಥಿಸಿ, ನೀವೇನೆಲ್ಲ ಅದನ್ನು ಆಗೋದು. ಕೆಲವೊಮ್ಮೆ ಅದು ಜೀವಿತದಲ್ಲಿ ಅದು ಹೋಗದ ರೀತಿಯಲ್ಲಿ ಇರ್ತದೆ. ಕಾರಣ ಇಷ್ಟೇ. ಯು ನೋ ದಟ್ ವೈ? ಬಿಕಾಸ್ ದ ಎಂಡ್ಯೂರ್, ಅಂದರೆ ನಿಮ್ಮನ್ನು ನೀವು ಆ ಜೀವಿತದಲ್ಲಿ ಸಹಿಸಿಕೊಳ್ಳುವಂಥ ಒಂದೇ ಒಂದು ಪಾಠಕ್ಕೋಸ್ಕರ. ಯಾಕೆ ಗೊತ್ತಾ? ಈಗಾಗಲೇ ನಾವು ಓದಿದ್ದೇವೆ, ಆ ತಾಳ್ಮೆಯಿಂದ ನಾವು ಸದ್ಗುಣವುಳ್ಳವರಾಗಿ ಬದಲಾಗ್ತೇವೆ. ಆಮೆನ್. ಕೆಲವು ಸಂಗತಿಗಳು ಬದಲಾಗುವುದಿಲ್ಲ, ಅದು ಸ್ಥಿರವಾಗಿ ಅಲ್ಲೇ ಇರ್ತದೆ. ಅಲ್ಲಿ ಪ್ರಾರ್ಥಿಸಿ ಉಪವಾಸ ಮಾಡಿ ಯಾವ ಸಂಗತಿಗಳನ್ನು ಬದಲಾಯಿಸಲಿಕ್ಕೆ ಹೋಗಿ, ನೋ, ಸ್ಟಿಲ್ ದಟ್ ಈಸ್ ದ್ಯಾಟ್. ಬಿಕಾಸ್ ಓದಿ ಅದನ್ನು, ಆ ತಾಳ್ಮೆಯು ಅದು ಏನಾಗ್ತದಂತೆ? ಸಿದ್ಧಿಗೆ ಬಂದು ನೀವು ಸರ್ವ ಸುಗುಣ ಉಳ್ಳವರಾಗಿ. ಯಾಕಂದರೆ ಈ ಆನಂದಕರ ಕ್ರಿಸ್ತನು ಆತನು ಶಿಲುಬೆಯ ಮರಣವನ್ನು ಹೊಂದುವ ಆ ವೇದನೆಯನ್ನು ಆತನು ಸಹಿಸಲಿಕ್ಕೆ ಆತನಿಗೆ ಕೊಟ್ಟ ಆದರಣೆ ಬೇರೆ ಯಾರೂ ಅಲ್ಲ, ನಮ್ಮನ್ನು ಆತನು ನೋಡಿಬಿಟ್ಟ. ತನ್ನ ಮಕ್ಕಳನ್ನು ಆತನು ನೋಡಿಬಿಟ್ಟ.
ಮರಣದಿಂದ ಪಾಪದಿಂದ ಬಿಡುಗಡೆಗೊಳ್ಳುವಂಥ ಮಕ್ಕಳನ್ನು ಆತನ ದೃಷ್ಟಿಯು ನೋಡಿಬಿಟ್ಟಿತು. ಹೇಳೋಣ, ಕ್ರಿಸ್ತನು ನನ್ನನ್ನು ನೋಡಿದ ಕಾರಣ ಆ ನೋವನ್ನು ತಳ್ಕೊಂಡ. ವಾಟ್ ಎ ಬ್ಯೂಟಿಫುಲ್ ಲವ್ ಹಿ ಹ್ಯಾಡ್. ಎಷ್ಟು ಪ್ರೀತಿ ಆತನು ಪ್ರೀತಿಸ್ತಾನೆ. ಆತನಿಗೆ ಎಲ್ಲವನ್ನು ಆತನು ತ್ಯಜಿಸಿ ತ್ಯಾಗ ಮಾಡಿ ಆ ಮರಣವನ್ನು ಹೊಂದಿ ಆ ಸಹಿಸಲಿಕ್ಕೆ ಆಗದ ಯಾತನೆಗಳನ್ನು ಆತನು ಹೊಂದಿ ಆತನು ಸಹಿಸಿದ ಅಂತ ಹೇಳಿದರೆ ಅದು ಒಂದೇ ಒಂದು ಕಾರಣ. ಆತನು ಶಿಲುಬೆಯ ಅತ್ತ ಕಡೆ ಆತನು ನೋಡಿದ, ಮರಣದಿಂದ ಅತ್ತ ಕಡೆ ಆತನು ನೋಡಲಿಕ್ಕೆ ಆರಂಭಿಸಿದ. ಇವತ್ತು ನಮಗೆ ಸಾಧ್ಯ ಇದೆಯಾ ನೋವಿನಿಂದ ಅತ್ತ ಕಡೆ ನೋಡಲಿಕ್ಕೆ? ಈ ಲೋಕದ ನೋವಿನ ಯಾತನೆಯ ಸಂಗತಿಗಳಿಂದ ಸಂಕಟಗಳಿಂದ ನಾನು ಈಗ ಜೀವಿಸುವಂಥ ಸಂಗತಿಗಳಿಂದ ಅತ್ತ ಕಡೆ ನನಗೆ ನೋಡಲಿಕ್ಕೆ ಸಾಧ್ಯ ಇದೆಯಾ? ಎಸ್. ಯಾಕೆಂದರೆ ಮನುಷ್ಯನ ಸ್ವಭಾವಕ್ಕೆ ಅದು ಸಾಧ್ಯವಾಗದ್ದು, ದೇವರಿಂದ ಎಲ್ಲವೂ ಸಾಧ್ಯ. ಆಮೆನ್, ಹಲ್ಲೆಲೂಯಾ. ಮನುಷ್ಯನಿಂದ ಸಾಧ್ಯ ಇಲ್ಲ ಈ ಸ್ವಭಾವಗಳಲ್ಲಿ ನಾವು ಹೋಗಲಿಕ್ಕೆ. ನೋವು ಅಂತ ಬಂದಾಗಲೇ ನಾವು ಕೈಕಾಲು ಬಿಡ್ತೇವೆ. ವಿ ಆರ್ ಓವರ್ವೆಲ್ಮಿಂಗ್, ಲೈಕ್ ಆಗ್ತಾ ಇಲ್ಲ ಅಂತ ಹೇಳ್ತೇವೆ. ಬಟ್ ಸ್ಟಿಲ್ ಇಸ್ ಅ ಪಾಸಿಬಲ್, ಇಸ್ ಏಬಲ್. ಯಾಕೆಂದರೆ ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ನಾನು ಮಾಡಿ ಮುಗಿಸ್ತೇನೆ, ಎಲ್ಲವನ್ನು ಮಾಡ್ತೇನೆ. ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವೇನು ಮಾಡ್ತೇವೆ? ಎಲ್ಲದಕ್ಕೂ ಶಕ್ತರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. 2ನೇ ಅಧ್ಯಾಯ 19ನೇ ವಚನ ಓದಿ. ಒಂದನೇ ಪೇತ್ರ 2ನೇ ಅಧ್ಯಾಯ 19ನೇ ವಚನ. For this is thankworthy if a man for conscience toward God endure grief, suffering wrongfully. ಓದಿ ಸಿಸ್ಟರ್. ಒಬ್ಬನ ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಅದು ಲೆಟ್ ಯು ಫೇತ್, ನಿಮ್ಮ ನಂಬಿಕೆ ಎಲ್ಲರದು ಅದು ಬೆಳೀಲಿ ಎಂಬುದಾಗಿ ಹೇಳ್ತಾನೆ. ಕಾರಣ ಇಷ್ಟೇ, 6 ತಿಂಗಳು ತುಂಬು ಗರ್ಭಿಣಿಯಾದ ಒಬ್ಬಳು ಸ್ತ್ರೀ, ಗರ್ಭಿಣಿ, ಅವಳಿಗೆ ನೋವು, ಅವಳಿಗೆ ಅದನ್ನು ಹೊತ್ತುಕೊಳ್ಳುವಂಥ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಳ್ಳುವಂಥದ್ದೇ ಅವಳಿಗೆ ಭಾರ ಆಗ್ತದೆ. ಎಷ್ಟೋ ಯಾತನೆಗಳನ್ನು ಪಡ್ತಾಳೆ, ಎಷ್ಟೋ ನೋವುಗಳನ್ನು ಪಡ್ತಾಳೆ ಅದರ ಮಧ್ಯದಲ್ಲಿಯೂ. ಬಟ್ ಅದರ ಮಧ್ಯದಲ್ಲಿಯೂ ಅವಳಿಗೆ ಬಿಡುಗಡೆ ಆಗಲಿಕ್ಕೆ ಏನಾಗಿದೆ, ಅವಳು ಇನ್ನೂ ಅದರಿಂದ ಬಿಡುಗಡೆ ಆಗಲಿಕ್ಕೆ ಇನ್ನೂ 3 ತಿಂಗಳು ಅವಳು ಕಾಯಬೇಕು. ಶಿ ಹ್ಯಾಡ್ ಟು ವೇಟ್ ಸ್ಟಿಲ್ ದ 3 months. ಅದೇ ಅಲ್ಲಿ ತನಕ ಅವಳು ಏನು ಮಾಡಬೇಕು? ಆ ನೋವನ್ನು, ಆ ಭಾರವನ್ನು ಸಹಿಸಲೇಬೇಕು. ಬಟ್ ಆ ಹುಟ್ಟುವ ಮಗು ಆ ವೇದನೆ ಇದೆ ಅಲ್ವಾ, ಸಹಿಸಲಿಕ್ಕೆ ಆಗದ ವೇದನೆ, ಅದನ್ನು ಅವಳು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಯಾಕೆಂದರೆ ಅವಳ ಈ ವೇದನೆಗಿಂತ ಅತ್ತ ಕಡೆ ಅವಳು ನೋಡಲಿಕ್ಕೆ ಆರಂಭಿಸ್ತಾಳೆ. ಯಾಕೆ? ಅತ್ತ ಕಡೆ ಬರುವಂಥ ಮಗುವನ್ನು ಅವಳು ಯೋಚಿಸ್ತಾಳೆ. ಆಮೆನ್. ವೇದನೆಗಿಂತ ಅಚ್ಚ ಕಡೆ ಬರುವಂಥ ಮಗುವಿನ ಮುಖವನ್ನು ಅವಳು ನೋಡಲಿಕ್ಕೆ ಇಷ್ಟಪಡ್ತಾಳೆ. ಬಟ್ ಈ ವೇದನೆಯು ಅವಳಿಗೆ ಯಾವಾಗಲೂ ಆನಂದಕರವಾಗಿರ್ತದೆ. ಕಾರಣ ಅಚ್ಚ ಕಡೆ ಬರುವಂಥ ಸಂತೋಷವನ್ನು ಅವಳು ಮನಸ್ಸಿಗೆ ತಂದು ಕೊಡ್ತಾಳೆ. ಇವತ್ತು ಕ್ರಿಸ್ತನ ನೋವು, ಆತನು ಪಟ್ಟಂಥ ನೋವನ್ನು ಆತನು ಶ್ಲಾಘ್ಯವಾಗಿ ಸಂತೋಷಕರವಾಗಿ ನೋಡಲಿಕ್ಕೆ ಆತನಿಗೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮ ಇಡೀ ಲೋಕದಲ್ಲಿರುವಂಥ, ತಾನು ಬಿಡಲ್ಪಟ್ಟ ಇಡೀ ಲೋಕದಲ್ಲಿ ದೇವರ ಕೋಪಕ್ಕೆ ಒಳಗಾಗಿ ಬಿಡಲ್ಪಟ್ಟಂಥ ಜನರು. ಯಾಕೆಂದರೆ ಅದನ್ನು ಆತನ ವಚನ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಅಂತ ಆತನ ಒಬ್ಬನೇ ಮಗನನ್ನು ಆತನು ಕೊಟ್ಟು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದ ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಕೊಟ್ಟು ನಿಮ್ಮದಾಗಿ ಲಾರ್ಡ್, ಥ್ಯಾಂಕ್ ಲಾರ್ಡ್. ಯಾಕೆಂದರೆ ಆ ಸಂಗತಿಯನ್ನು ಮಾತ್ರ ದೇವರು ಈ ಲೋಕದ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಆತನು ನೋಡಿದ. ಅದಕ್ಕೋಸ್ಕರ ನನ್ನನ್ನು ಆತನು ಈ ಲೋಕದಲ್ಲಿ ಆತನು ಶಿಲುಬೆಗೆ ಒಪ್ಪಿಸಿಕೊಡ್ಲಿಕ್ಕೋಸ್ಕರ ಕೊಟ್ಟಿದ್ದಾನೆ ಎಂಬುದಾಗಿ ಆತನು ನೋಡಿದ. ಮಾತ್ರವಲ್ಲ, ಆ ಮರಣದ ನಂತರ ಇರುವಂಥ ಸಂತೋಷಕರವಾದ ಸಂಗತಿಯನ್ನು ಆತನು ನೋಡಿದ. ಆಮೆನ್. ಆ ಜಯವನ್ನು ಆತನು ನೋಡಿದ. ಥ್ಯಾಂಕ್ ಯು. ಆಮೆನ್, ಹಲ್ಲೆಲೂಯಾ. ಇಸ್ರೇಲಿಯರು ಅರಣ್ಯದಲ್ಲೇ ಸತ್ತು ಹೋದರು. ಕಾರಣ ಇಷ್ಟೇ, ಅವರ ಸಮಸ್ಯೆಗಿಂತ ಅತ್ತ ಕಡೆ ಅವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ,
ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ದೇವರು ಅವರ ಮಧ್ಯದಲ್ಲಿ ಒಬ್ಬನನ್ನು ಕೊಟ್ಟರು. ಬೇರೆ ಯಾರೂ ಅಲ್ಲ, ಆತ ಮೋಶೆಯನ್ನು ಕೊಟ್ಟರು. ತನ್ನ ಸೇವಕನಾದ ಮೋಶೆಯನ್ನು ಅವರ ಮುಂದೆ ಇಟ್ಟ. ಯಾಕೆ ಗೊತ್ತಾ? ಮೋಶೆಗೆ ದೇವರು ಆತನು ತನ್ನ ಹೃದಯದ, ಯಾಕಂದರೆ ಅವರು ಸಮಸ್ಯೆಗಿಂತ 10 ಕಡೆ ನೋಡುವಂಥ ದರ್ಶನವನ್ನು ಮೋಶೆಯಲ್ಲಿ ಇಟ್ಟು ಮೋಶೆಯ ಮುಖಾಂತರವಾಗಿ ಇಸ್ರೇಲರನ್ನು ಆತನು ನಡೆಸಲಿಕ್ಕೆ ಆರಂಭಿಸಿದ. ಹಲ್ಲೆಲೂಯ. ಸನ್ನಿವೇಶಗಳ 10 ಕಡೆ ಅವರಿಗೆ ನೋಡಲಿಕ್ಕೆ ಯಾವತ್ತಿಗೂ ಅದ್ಭುತಗಳನ್ನು ನೋಡಿದ್ರು. ಪ್ರಿಯರೇ, ಯಾವಾಗಲೂ ನಾನು ಹೇಳ್ತೇನೆ, ಯಾವ ಸ್ಥಿತಿಗಳು ನೀವು ಬಂದರೂ ನಿಮಗೆ 10 ಕಡೆ ನೋಡಲಿಕ್ಕೆ ಸಾಧ್ಯ. ಕಾರಣ ಇಷ್ಟೇ, ಕರ್ತನ ಒಳ್ಳೆತನಗಳನ್ನು ಮರೆತು ಬಿಡ್ತಾರೆ. ಇಸ್ರೇಲಿಗೆ ಮಾಡಿದ ಅದ್ಭುತಗಳನ್ನೆಲ್ಲರೂ ಮರೆತು ಬಿಟ್ಟರು ಅವರು. ಕಾರಣ ಇಷ್ಟೇ, ಒಳ್ಳೆತನಗಳನ್ನು ನಮಗೆ ಮರೆಯುವಂತೆ ಮಾಡುವಂಥದ್ದು ಮನುಷ್ಯನ ಸ್ವಭಾವ. ಕಾರಣ ಇಷ್ಟೇ, ಅವನು 10 ಕಡೆ ನೋಡಲಿಕ್ಕೆ ಆಗುವುದಿಲ್ಲ. ಸಮಸ್ಯೆಗಳಿಂದ ಆ ಕಡೆ ನೋಡಲಿಕ್ಕೆ ಆಗುವುದಿಲ್ಲ, ಮರಣಗಳಿಂದ ಆ ಕಡೆ ನೋಡಲಿಕ್ಕೆ ಆಗುವುದಿಲ್ಲ, ಶಾಪಕ್ಕಿಂತ ಆ ಕಡೆ ನೋಡಲಿಕ್ಕೆ ಆಗುವುದಿಲ್ಲ, ರೋಗಕ್ಕಿಂತ ಆ ಕಡೆ ಆತನಿಗೆ ನೋಡಲಿಕ್ಕೆ ಆಗುವುದಿಲ್ಲ, ಕೊರತೆಗಿಂತ 10 ಕಡೆ ಆತನಿಗೆ ನೋಡಲಿಕ್ಕೆ ಆಗುವುದಿಲ್ಲ. ದಟ್ಸ್ ಎ ಹ್ಯೂಮನ್ ನೇಚರ್. ಹಲ್ಲೆಲೂಯಾ. ಇಸ್ರೇಲರು ದೂರುಗಳನ್ನೇ ಹೇಳಿದ್ರು, ಗೊಣಗುಟ್ಲಿಕ್ಕೆ ಆರಂಭಿಸಿದ್ರು, ಸಮಸ್ಯೆಗಳನ್ನು ಮುಂದೆ ಇಟ್ಟು ಶಪಿಸಲಿಕ್ಕೆ ಆರಂಭಿಸಿದ್ರು. ತನ್ನ ದೇವರ ಸೇವಕನಾದ ಈ ಮೋಶೆಯನ್ನ ಜರಿಲಿಕ್ಕೆ, ದೂರ್ಲಿಕ್ಕೆ, ಕೆಟ್ಟದನ್ನು ಮಾತನಾಡಲಿಕ್ಕೆ ಆರಂಭಿಸಿದ್ರು. ಯಾಕೆ? ಕಾರಣ ಇಷ್ಟೇ, ಅವರು ಸನ್ನಿವೇಶದ ಮೇಲೆ ದೃಷ್ಟಿ ಇಟ್ಟರು ವಿನಃ ಸನ್ನಿವೇಶದ 10 ಕಡೆ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ದುಃಖಗಳನ್ನು ನೋಡಿದ್ರು ವಿನಃ ದುಃಖಗಳ ಆ ಕಡೆ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ಆಮೆನ್. ಹಲ್ಲೆಲೂಯಾ. ಇವತ್ತು ಹೇಳುವುದಾದರೆ ಅನೇಕ ಸಂಗತಿಗಳಲ್ಲಿ ನಾವು ಮಾತನಾಡ್ಬೋದು. ಯೋಹಾನದಲ್ಲಿ 16ನೇ ಅಧ್ಯಾಯದಲ್ಲಿ 21ನೇ ವಚನ. A woman, when she is in travail, hath sorrow, because her hour is come. But as soon as she is delivered of the child, she remembereth no more the anguish for joy that a man is born into the world. Amen. Hallelujah. 16:21. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಆ ಬೇನೆಯನ್ನು ಅವಳು ಏನ್ ಮಾಡುವುದಿಲ್ಲ, ನೆನೆಸದೆ ಅದನ್ನು ಆನಂದಕರವಾದದಿಂದ ಯೋಚನೆ ಮಾಡ್ತಾಳೆ. ಕಾರಣ ಇಷ್ಟೇ, ಅವಳು ಆ ವೇದನೆಗಿಂತ ಏನ್ ಮಾಡಿದ್ಲಂತೆ, ಮೀರಿ ನೋಡ್ಬಿಟ್ಲು. ವೇದನೆಯ 10 ಕಡೆ ಇರುವ ಸಂತೋಷವನ್ನ ಅವಳು ನೋಡ್ಲಿಕ್ಕೆ ಸಾಧ್ಯವಾದಾಗ ಮಾತ್ರ ಆ ನೋವನ್ನು ಅವಳಿಗೆ ಸಹಿಸಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ನೋವಿನ 10 ಕಡೆ ಅವಳು ನೋಡ್ಲಿಕ್ಕೆ ಆಶೀರ್ವಾದವನ್ನ, ಅವಳ ಸಂತೋಷಕರವಾದ ಸಂಗತಿಗಳನ್ನ, ಆ ನಿರೀಕ್ಷೆಯ ದಿನವನ್ನ, ಆ ಮಗುವಿನ ಮುಖವನ್ನ ನೋಡುವಾಗ ಮಾತ್ರ ಇರುವ ಸನ್ನಿವೇಶವನ್ನ ಅವಳಿಗೆ ಸಹಿಸಲಿಕ್ಕೆ ಆಗ್ತದೆ. ಅವಳ ನೋವನ್ನ ಸಹಿಸಲಿಕ್ಕೆ ಆಗುವಂತ ಒಂದೇ ಒಂದು ಸಂಗತಿ, ಅವಳು 10 ಕಡೆ ನೋಡುವಾಗ ಮಾತ್ರ. ಕ್ರಿಸ್ತನು ಶಿಲುಬೆಯಲ್ಲಿ ಸಹಿಸಲಿಕ್ಕೆ ಆತನಿಗೆ ಕೊಟ್ಟಂತ ಬಲ ಬೇರೆ ಯಾರೂ ಅಲ್ಲ. ನಮಗೆ ಸಿಕ್ಕಿದಂಥ ರಕ್ಷಣೆ, ನಮಗೆ ಸಿಕ್ಕಿದಂಥ ನಿತ್ಯ ಜೀವ, ನಮಗೆ ಸಿಕ್ಕಿದಂಥ ಅದ್ಭುತವನ್ನು ಅದನ್ನು ನೋಡಲಿಕ್ಕೆ ಆರಂಭಿಸುವಾಗ ಆತನಿಗೆ ಸಹಿಸಿದಂಥ ಅದೇ ಆನಂದಕರವಾದದ್ದೆಂಬುದಾಗಿ ನಾನು ಯೋಚನೆ ಮಾಡಬೇಕಾದ್ರೆ ನಾನು 10 ಕಡೆ ನೋಡಬೇಕು. ಬಿಯಾಂಡ್ ದ ಸಿಚುವೇಶನ್, ಬಿಯಾಂಡ್ ದ ಸರ್ಕಮ್ಸ್ಟೆನ್ಸ್, ಬಿಯಾಂಡ್ ದ ಪ್ರೆಸೆಂಟ್ ಸಿಚುವೇಶನ್, ಬಿಯಾಂಡ್ ದ ಪ್ರೆಸೆಂಟ್. ಈ ಕಡೆ ಇತ್ತ ಕಡೆ ನನಗೆ ಇರುವಂತಹ ಸಂಗತಿಗಳಿಂದ 10 ಕಡೆ ನಾನು ನೋಡಲಿಕ್ಕೆ ಆರಂಭಿಸಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಪ್ರಿಯರೇ, 6ನೇ ಅಧ್ಯಾಯದಲ್ಲಿ 34ನೇ ಅಧ್ಯಾಯ, ಮತ್ತಾಯ ಮತ್ತಾಯ 6:34. ಆದುದರಿಂದ ನಾಡಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಡಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆಮೆನ್. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನಾವು ಸಂಗತಿ ಹೇಳ್ತೇನೆ ಪ್ರಿಯರೇ,
ಇವತ್ತು ನೀವು ಉಳಿದುಕೊಳ್ಬೇಕಾದ್ರೆ, ಇವತ್ತು ನಾವು ಜೀವಿಸಿ ನಾವು ಟುಡೇ ಇವತ್ತಿನ ಜೀವಿತದಲ್ಲಿ ನಾವು ಉಳಿಬೇಕಾದ್ರೆ, ನಾವು ಇವತ್ತಿಗಿಂತ ಮೀರಿದ ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಾದರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯವಿದೆ. ಆಮೆನ್. ಯು ಟು ಸಿ ದ ಬಿಯಾಂಡ್ ಟುಡೇ. ಅದಕ್ಕೆ ಆತನ ವಚನ ಹೇಳ್ತದೆ, ಇವತ್ತಿಗಿಂತ ಮೇಲಿನ ಇನ್ನೊಂದು ಅದೇ ವಚನ ಇಂಗ್ಲಿಷಲ್ಲಿ ಓದಿಯೋದನ್ನು 6:34. Take therefore no thought for the morrow, for the morrow shall take thought for the things of itself. Sufficient unto the day is the evil thereof. ಯಾವನು ಇಬ್ಬರು ಯಜಮಾನ, 6:34. ಓಕೆ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನ. പക്ഷെ ಹಾಗಾದ್ರೆ ನೀವು ಹೇಳಿದ್ರಲ್ಲ, ನಾಳೆ ನಾವು ಚಿಂತೆ ಮಾಡಬಾರ್ದು, ನಾಳೆ, ಯಾಕೆಂದ್ರೆ ನಾಳೆಗಿಂತ ಹೆಚ್ಚಿನ ದಿನಗಳನ್ನು ಅಲ್ಲಿ ನೋಡಬೇಕೆಂಬುದಾಗಿ. ಪ್ರಿಯರೇ, ಒಂದು ನಿಮಿಷ ಗಮನಿಸಿ. ನಾಳೆಯ ಚಿಂತೆ ಅಂದರೆ ನಾಳೆ ನೀನು ಮಾಡುವಂಥ, ಇವತ್ತು ನಾಳೆ ಹೇಳುವ ದಿನಗಳ ಇವತ್ತು ನೀನು ಮಾಡುವ ಚಿಂತೆ, ನಾಳೆಗೋಸ್ಕರ ಇವತ್ತು ನೀನು ಚಿಂತೆ ಮಾಡುವುದಾದ್ರೆ ಆ ಚಿಂತೆ ನಾಳೆಯ ದಿನದಲ್ಲಿ ನಿನ್ನನ್ನು ಏನು ಮಾಡ್ತದೆ? ಆಳ್ವಿಕೆ ಮಾಡ್ತದೆ. ಇವತ್ತು ಮಾಡುವ ಚಿಂತೆ ನಾಳೆಯ ದಿನದಲ್ಲಿ ಅದನ್ನೇ ನೀನು ನೋಡುವವನಾಗಿದ್ದಿ. ಬಟ್ ಇವತ್ತು ನೀನು ಈ ದಿನಗಳಿಗಿಂತ ಹೆಚ್ಚಿನ ಸಂಗತಿಯನ್ನು ನೀನು ನೋಡುವುದಾದರೆ ಆ ಹೆಚ್ಚಿನ ಸಂಗತಿಯನ್ನು ನಾಳೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. The beyond the situation, when you can see the beyond the situation, you can see that in the tomorrow. Hallelujah. ಹೆಚ್ಚಿನ ಸಂಗತಿಗಳನ್ನು ನೀನು ನೋಡಲಿಕ್ಕೆ ಆರಂಭಿಸು. ದುಃಖಕ್ಕಿಂತಲೂ ಹೆಚ್ಚಿನ ಮೀರಿದ ಸಂಗತಿಗಳನ್ನು ನೋಡಲಿಕ್ಕೆ ಆರಂಭಿಸು. ಸಂಜೆಗೆ ಬರುವಂತ ದುಃಖಕ್ಕಿಂತಲೂ ಮುಂಜಾನೆ ಬರುವಂತ ಹರ್ಷಧ್ವನಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಾದರೆ, ನೀನು ಮರಣಕ್ಕಿಂತಲೂ ಅತ್ತ ಕಡೆ ಇರುವ ಜೀವವನ್ನು ನಿನಗೆ ನೋಡಲಿಕ್ಕೆ ಆಗುವುದಾದರೆ, ದರಿದ್ರಕ್ಕಿಂತಲೂ ಅತ್ತ ಕಡೆ ಇರುವಂತಹ ಸಮೃದ್ಧಿಯನ್ನು ನಿನಗೆ ನೋಡಲಿಕ್ಕೆ ಆಗುವುದಾದರೆ, ಕೊರತೆಗಳಿಗೆ ಇರುವಂತ ಎಲ್ಲ ಅತ್ತ ಕಡೆ ಇರುವಂತ ಒದಗಿಸುವಿಕೆಯನ್ನು ನಿನಗೆ ನೋಡಲಿಕ್ಕೆ ಸಾಧ್ಯವಾಗುವುದಾದರೆ, ಇವತ್ತಿರುವಂತ ಕೊರತೆಗಳಿಗಿಂತ ಅದನ್ನೆಲ್ಲ ಸಹಿಸಿ ಆ ಸಮೃದ್ಧಿಯಲ್ಲಿ ನಿನಗೆ ಜೀವಿಸಲಿಕ್ಕೆ ನಾಳೆ ಸಾಧ್ಯ ಆಗ್ತದೆ. ಈಗ ಅದಕ್ಕೋಸ್ಕರ ಹೇಳ್ತದೆ, ನಾಳೆಯ ಬಗ್ಗೆ ನೀನು ಏನು ಮಾಡಬೇಡ, ಚಿಂತಿಸಬೇಡ. ಯಾಕಂದ್ರೆ ಇವತ್ತಿನ ಚಿಂತೆ ನಾಳೆ ನಿನ್ನನ್ನು ಕಾಡ್ತದೆ. ಬಟ್ ಇವತ್ತಿಗಿಂತ ಹೆಚ್ಚಿನ ಸಂಗತಿಯನ್ನು ನಾಳೆ ನೀನು ನೋಡುವುದಾದರೆ, ಯಾಕಂದ್ರೆ ಇವತ್ತು ನೀನು ಏನನ್ನ ನೋಡಿದ್ಯಾ, ಹತ್ತ ಕಡೆ ನೋಡಿದ್ಯಾ, ಆ ದಿನವು ನನ್ನ ನಾಳೆಯ ದಿನವಾಗಿ ನಿನಗೆ ಮಾರ್ಪಡ್ತದೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನು ಹೇಳ್ತಾನೆ, ಡೋಂಟ್ ಥಿಂಕ್ ಅಬೌಟ್ ಟುಮಾರೋ. ನಾಳೆ ದಿವಸಕ್ಕೋಸ್ಕರ ನೀನು ಚಿಂತಿಸಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆಯ ಬಗ್ಗೆ ನೀನು ಯೋಚಿಸಬೇಡಿ. ಇವತ್ತು ನೀನು ಏನನ್ನು ಯೋಚಿಸ್ತೀಯ, ಆ ಯೋಚನೆ, ಆ ಚಿಂತೆ ನಿನ್ನನ್ನು ನಾಳೆ ದಿವಸದಲ್ಲಿ ಅದನ್ನು ನೀನು ಏನು ಮಾಡ್ತೀಯ, ತಿರುಗಿ ಅದು ನಿನ್ನನ್ನು ಆಳ್ವಿಕೆ ಮಾಡ್ತದೆ, ಸಮಸ್ಯೆಯನ್ನು ತರ್ತದೆ, ಕೇಡನ್ನು ತರ್ತದೆ. ನಿನ್ನ ಜೀವಿತದಲ್ಲಿ ತಿರುಗಿ ಅದೇ ಚಿಂತೆ ನಾಳೆ ಆಳ್ವಿಕೆ ಮಾಡ್ತದೆ. ಬಟ್ ಅದಕ್ಕಿಂತ ಹೆಚ್ಚಿನದನ್ನು ನೋಡಲಿಕ್ಕೆ ಆರಂಭಿಸಲಿಕ್ಕೆ ಆರಂಭಿಸು. ಇವತ್ತಿನ ಕಾಟ ಇವತ್ತಿಗೆ ಅಂತ ಹೇಳ್ತಾರಲ್ಲ, ಇವತ್ತಿಗಿಂತ ಹೆಚ್ಚಿನ ಸಂಗತಿಯನ್ನು ನೋಡಲಿಕ್ಕೆ ನಾನು ಆರಂಭಿಸ್ತೇನೆ. ಇವತ್ತು ನನ್ನ ಕೊರತೆಗಳಿರೋದಾದರೆ ಅದಕ್ಕಿಂತ ಹೆಚ್ಚಿನ ಸಂಗತಿಯನ್ನು ನೋಡ್ತೇನೆ. ಇವತ್ತು ನನಗೆ ದುಃಖ ಹೇಳುವುದಾದರೆ ಸಂತೋಷವನ್ನು ನೋಡಲಿಕ್ಕೆ ಆರಂಭಿಸ್ತೇನೆ. ಇವತ್ತು ನನ್ನಲ್ಲಿ ನೋವುಗಳು, ಯಾತನೆಗಳು, ಬಿಡುಗಡೆ ಇಲ್ಲದ ಸಂಗತಿಗಳು ನೋಡೋದಾದರೆ ಅದಕ್ಕಿಂತ ಹತ್ತ ಕಡೆ ನಾನು ನೋಡಲಿಕ್ಕೆ ಆರಂಭಿಸ್ತೇನೆ. ಇಸ್ ಇಟ್ ಪಾಸಿಬಲ್? ಆಗ್ತದ ಇದನ್ನು ನೋಡಲಿಕ್ಕೆ? ಯಾರಿಗೆ ಗೊತ್ತಿದೆ? ಒಬ್ಬ ಮೊದಲು ಕ್ರಿಸ್ತನ ಶಿಷ್ಯರಲ್ಲಿ ಸತ್ತಂತಹ ಮೊದಲ ರಕ್ತಸಾಕ್ಷಿ ಯಾರು ಗೊತ್ತಾ? ಯಾರು ಮೊದಲ ರಕ್ತಸಾಕ್ಷಿ? 7ನೇ ಅಧ್ಯಾಯದಲ್ಲಿ 54ನೇ ವಚನ ತೆಗೆಯಿರಿ. ಅಪೊಸ್ತಲ ಸ್ಟೆಫಾನ. ಓದಿ 7ನೇ ಅಧ್ಯಾಯ 54ನೇ ವಚನ. ನಾನು ಮುಗಿಸ್ತೇನೆ, 5-10 ನಿಮಿಷದಲ್ಲಿ ಮುಗಿಸ್ಬೇಕು. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ. ಒಂದು ನಿಮಿಷ, ಈ ಮಾತುಗಳನ್ನು ಕೇಳಿ ನೋಡಿ, ಬಹಳ ಪೌರುಷವುಳ್ಳವನಾಗಿ, ಧೈರ್ಯವುಳ್ಳವನಾಗಿ, ವಿಶೇಷವಾದಂಥ ಒಂದು ಅಭಿಷೇಕವನ್ನು ಹೊಂದಿದಂಥ ಸ್ಟೆಫಾನ ಬಹಳ ಸಣ್ಣ ಪ್ರಾಯದಲ್ಲಿ ಆತನನ್ನು
ರಕ್ತ ಸಾಕ್ಷಿಯಾಗಿ ಕೊಂದು ಬಿಟ್ಟರು. ಯಾಕಂದರೆ ಅವನ ಮಾತು ಹೇಗಿತ್ತಂತ ಹೇಳಿದರೆ, ಆತನು ಪ್ರಸಂಗಿಸುವ ಪ್ರಸಂಗ ಹೇಗಿತ್ತು ಅಂತ ಅಲ್ಲೆಲ್ಲ ವಚನ ಹೇಳ್ತಾರೆ ನೋಡಿ. ಅಪೊಸ್ತಲರ ಕೃತ್ಯದಲ್ಲಿ ಎಲ್ಲರೂ ಓದಿ ಅದನ್ನು 57ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 54ನೇ ವಚನ ಓದಿಲ್ಲ. ಈ ಮಾತುಗಳನ್ನು ಕೇಳಿ, ಈ ಮಾತು ಸುವಾರ್ತೆ ಪ್ರಸಂಗ, ಆತನು ಕ್ರಿಸ್ತ ಯೇಸುವಿನ ಬಗ್ಗೆ ಹೇಳುವ ಮಾತುಗಳನ್ನು ಕೇಳುವಾಗಲೇ ಅವ್ರು ಏನು ಮಾಡಿದ್ರು? ಇಂಗ್ಲಿಷಲ್ಲಿ ಬಹಳ ಸುಂದರವಾಗಿದೆ ಅದರ ವಚನ. ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದ್ರು ಅಂತ, ಅಂದ್ರೆ ಅವರಿಗೆ ಸಹಿಸ್ಲಿಕ್ಕೆ ಕುದಿತಾ ಇದ್ರು. ಅವನನ್ನು ಕೊಲ್ಲಬೇಕು ಹೇಳುವಂತ ಉದ್ವೇಗ, ಅವರ ಉದ್ರೇಕ, ಅವರ ಮನಸ್ಸಿನಲ್ಲಿ ಅಷ್ಟು ದ್ವೇಷ ಹುಟ್ಟುತ್ತಾ ಇತ್ತು. ಯಾರನ್ನ? ಸ್ಟೇಫನ ವಿರುದ್ಧವಾಗಿ ಅವರ ಮನಸ್ಸು ಕುದಿತಾ ಇತ್ತು ಕೊಲ್ಲಬೇಕೆಂಬುದಾಗಿ. ಆತನ ಮೇಲೆ ಅಷ್ಟು ಸಿಟ್ಟು ಇತ್ತು. ಓಕೆ, ನೆಕ್ಸ್ಟ್. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಅದನ್ನು ಓದೋಣ ಇನ್ನೊಂದ್ಸಲ ನೋಡಿ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ಏನಂತೆ ನಿಂತಿದ್ದ ಯೇಸುವನ್ನ ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿ. ನೋಡಿ ಪ್ರಿಯರೇ, ಆತನು ಪ್ರಸಂಗಿಸುವ ಮಧ್ಯದಲ್ಲಿ ಇಡೀ ಜನರ ಗುಂಪು ಆತನನ್ನು ಸಾಯಿಸುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆತನ ಮೇಲೆ ರೌದ್ರವುಳ್ಳವರಾಗಿ ಹಲ್ಲು ಕಡಿತಾ ಇದ್ದಾರೆ. ಯಾವ ಕ್ಷಣದಲ್ಲಾದರೂ ಆತನು ಮರಣವನ್ನು ಹೊಂದುವಂಥ ಆ ಸನ್ನಿವೇಶ ಆತನ ಮುಂದೆ ಇದೆ. ಬಟ್ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ, ಆ ಸನ್ನಿವೇಶಗಳಿಗಿಂತ ಅತ್ತ ಕಡೆ ಆತನು ನೋಡಲಿಕ್ಕೆ ಆರಂಭಿಸಿದ. ಇವತ್ತು ಸ್ಟೇಫನ ಆ ಮರಣವನ್ನು ಸಹಿಸಲಿಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ಆತನು ಮರಣಕ್ಕಿಂತಲೂ ಅತ್ತ ಕಡೆ ಆತನನ್ನು ನೋಡಲಿಕ್ಕೆ ಆರಂಭಿಸಿದ. ಏನು ನೋಡಿದ ಅಂತ ಇದೆ? ಏನು ನೋಡಿದ ಅಂತ ಆತನು ನೋಡಿ. ಆತನು ಅವರ ಕೈಯಲ್ಲಿರುವ ಕಲ್ಲನ್ನು ನೋಡಲಿಲ್ಲ. ಆತನು ಮರುಕ್ಷಣದಲ್ಲಿ ಆತನ ಮರಣವನ್ನು ಆತನು ನೋಡಲಿಲ್ಲ. ಆತನು ಮರುಕ್ಷಣದಲ್ಲಿ ಆತನ ಜೀವ ಹೋಗುವುದನ್ನು ಆತನು ನೋಡಲಿಲ್ಲ. ಆತನ ಮೇಲೆ ಎಲ್ಲರೂ ಜರಿಯುವಂಥದ್ದನ್ನು ನೋಡಲಿಲ್ಲ. ಅವರು ಹಲ್ಲು ಕಡಿಯುವಂಥದ್ದನ್ನು ನೋಡಲಿಲ್ಲ. ಅವರ ರೌದ್ರ್ಯವನ್ನು ಆತನು ನೋಡಲಿಲ್ಲ. ಆತನು ನೋಡಿದ್ದು ಏನನ್ನು ಗೊತ್ತಾ? ಹೇಳೋಣ. ಆತನು ನೋಡಿದ್ದು ದೇವರ ಪ್ರಭಾವವನ್ನು ಆತನು ನೋಡಿದ ಅಂತೆ. ಸನ್ನಿವೇಶಕ್ಕಿಂತ ಅತ್ತ ಕಡೆ ಆತನು ನೋಡಲಿಕ್ಕೆ ಆರಂಭಿಸಿದ. Amen. Hallelujah. Beyond the situation, he started to see. ಸಾಧ್ಯ ಇದೆಯಾ? ಸ್ಟೇಫನನಿಗೆ ಸಾಧ್ಯ ಆಯಿತು. ಮರಣದ ಮಧ್ಯದಲ್ಲಿ ನಿಂತ ಸ್ಟೇಫನನು ಆತನು ಮರಣಕ್ಕಿಂತ ಅತ್ತ ಕಡೆ ಆತನಿಗೆ ನೋಡಲಿಕ್ಕೆ ಸಾಧ್ಯವಾದದ್ದು ಆತನ ಬಲವಲ್ಲ. ಇಲ್ಲಿ ಓದಿ ಅದನ್ನು, ಮುಂದೆ ಓದಿ 55-56 ಓದಿ. ಆಕಾಶದ ಕಡೆಗೆ ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ನಾನಾಗಲೇ ಹೇಳಿದೆ, ಮನುಷ್ಯನ ಸ್ವಭಾವದಿಂದ ಅತ್ತ ಕಡೆ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರ ವಚನ ಹೇಳ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ಟೇಫನ ಮರಣದ ಮಧ್ಯದಲ್ಲಿ ನಿಂತಾಗ ಆತನಿಗೆ ಭಯ ಆಗಲಿಲ್ಲ. ಆತನು ಆಶ್ಚರ್ಯಪಡಿದರಾಗಿಲ್ಲ. ಆತನು ಓಡಲಿಕ್ಕೆ ಬಯಸಲಿಲ್ಲ. ಆತನು ಸಾಯ್ತೇನೆ ಹೇಳುವಂಥದ್ದನ್ನು ಅಳ್ಳಿಲ್ಲ. ಅವರ ಮೇಲೆ ಅವರಿಗೆ ಕೈ ಮುಗಿದು ಕೇಳಲಿಲ್ಲ. ಆತನು ಮರಣ ಬಂತೆಂಬುದಾಗಿ ಅಳ್ಳಿಲ್ಲ. ಅವರ ಕೈಯಲ್ಲಿರುವಂಥ ಕಲ್ಲನ್ನು ನೋಡಿ ಆತನು ದಿಗ್ಭ್ರಮೆಗೊಳ್ಳಿಲ್ಲ. ಕಾರಣ ಇಷ್ಟೇ, ಆತನು ನೋಡುವ ದೃಷ್ಟಿ ಬದಲಾದಂಥ ಶೈಲಿ ಬದಲಾಯಿಸಿದ್ದು ಬೇರೆ ಯಾರೂ ಅಲ್ಲ, ಆತನ ಒಳಗಿರುವಂಥ ಪವಿತ್ರಾತ್ಮನು. ವಚನ ಹೀಗೆ ಹೇಳ್ತದೆ. ಏನು ಹೇಳ್ತದೆ ಗೊತ್ತಾ? ಆತನು ಹೇಳೋಣ ಈಗ ಆ ವರ್ಡನ್ನು ಮಾತ್ರ ಎನ್ಲೈಟ್ ಮಾಡ್ತಾನೆ. ಈಗ
ಆ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಹೇಳೋಣ ಎಲ್ಲರೂ, ಆದರೆ ಹೈಲೈಟ್ ಮಾಡಿ, ಆದರೆ ಅವನು ಪವಿತ್ರಾತ್ಮ. ಹಲ್ಲೆಲೂಯಾ. ನಮಗೆ ಆಗದ್ದನ್ನ ನಮಗೆ ಮಾಡುವಂಥದ್ದೇ ಅದು ನಮ್ಮ ಒಳಗಿರುವಂಥ ಪವಿತ್ರ ಆತ್ಮನು. ಆಮೆನ್. ಹಲ್ಲೆಲೂಯಾ. ಪವಿತ್ರಾತ್ಮ ಹೊಂದುವಂಥದ್ದು ಈಗ ನಾನು ಹೇಳ್ತೇನೆ, ಪವಿತ್ರಾತ್ಮ ಭರಿತನಾದಂಥ ಸಂಗತಿ ದ ಫೀಲ್ಡ್. ಇಂಗ್ಲೀಷಲ್ಲಿ ಓದಿ ಅದನ್ನು ನನಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಸಿ ಆಗ್ತದೆ. 54. When they heard these things, they were cut to the heart, and they gnashed on him with their teeth. But he, being full of the Holy Spirit, hallelujah, receiving the Holy Spirit. ಒಂದು ನಿಮಿಷ, what is the full of the Holy Spirit? ಪವಿತ್ರಾತ್ಮ ಭರಿತರಾಗಿರುವುದು ಅಂದರೆ ಏನು? ಪವಿತ್ರಾತ್ಮವನ್ನು ಹೊಂದಿದವರು ನಾವೆಲ್ಲರೂ ಪವಿತ್ರಾತ್ಮವನ್ನ ಹೊಂದಿದವರು. ಬಟ್ ಪವಿತ್ರಾತ್ಮ ಭರಿತರಾಗಿರುವುದು ಅಂದರೆ ಏನು? What is that? ಓದಿ ಎಫೆಸದಲ್ಲಿ ಬರೆದ 5ನೇ ಅಧ್ಯಾಯ 18ನೇ ವಚನ. ನಾವು ಹೇಗೆ ಈ ಪವಿತ್ರಾತ್ಮ ಭರಿತನಾದ ಕಾರಣ ಆತನು ಮರಣಕ್ಕಿಂತಲೂ ಅತ್ತ ಕಡೆ ನೋಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪವಿತ್ರಾತ್ಮನೇ ಆತನ ಮರಣಕ್ಕಿಂತ ಅಚ್ಚ ಕಡೆ ಆತನನ್ನು ನೋಡುವಂತೆ ಮಾಡಿತು. ಆತನನ್ನ ಸನ್ನಿವೇಶಗಳಿಗಿಂತ, ನೋವಿನಿಂತ, ವೇದನೆಗಿಂತ ಅಚ್ಚ ಕಡೆ ಆತನ ದೃಷ್ಟಿಯನ್ನು ಕೊಂಡೋದದ್ದು ಯಾರು? ಪವಿತ್ರಾತ್ಮ. ಯಾಕಂದ್ರೆ ಆತನು ಪವಿತ್ರಾತ್ಮ ಭರಿತನಾಗಿದ್ದ, ಫುಲ್ ಆಫ್ ದ ಹೋಲಿ ಗೋಸ್ಟ್. ಇಟ್ ಮೇಡ್ ಹಿಮ್ ಟು ಸಿ ಬಿಯಾಂಡ್ ದ ಡೆತ್ಸ್. ಆಮೆನ್. And be not drunk with wine, wherein in excess, but be filled with the Spirit, speaking to yourselves in psalms and in hymns and spiritual songs, singing and making melody in your heart to the Lord. Amen. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಹೇಗೆ ಅಂತೆ? ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಮಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದೆ ಒಬ್ಬರನ್ನೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿರಿ. 4 ಸಂಗತಿ ಹೇಳ್ತೇನೆ, ಅಲ್ಲಿಂದ ಮುಗಿಸ್ಬಿಡ್ತೇನೆ ನಾನು. ಈ ವಚನದಲ್ಲಿ ಈ 19 ಮತ್ತು 20, 21 ವಚನದಲ್ಲಿ 4 ಸಂಗತಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮ ಭರಿತರಾಗುವ ಸಂಗತಿಗಳಲ್ಲಿ ಹೀಗೆ ಕೆಲವು ಹೇಳಿದ್ದಾರೆ, ಓಕೆ ನಾನು ಹತ್ತ ಕಡೆ ನೋಡಬೇಕು. ಹೇಗೆ ನೋಡುವುದು? ಸ್ಟೇಫನ್ ಹತ್ತ ಕಡೆ ನೋಡ್ಬಿಟ್ಟ. ಮರಣ ಬಂದಾಗಲೂ ಭಯವನ್ನು ನೋಡಲಿಲ್ಲ ಆತನು. ಮರಣ ಬಂದಾಗಲೂ ಯಾತನೆಯನ್ನು ನೋಡಲಿಲ್ಲ. ಮರಣ ಬಂದಾಗಲೂ ಆತನು ಸನ್ನಿವೇಶಗಳನ್ನು ನೋಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆತನು ಹತ್ತ ಕಡೆ ಆತನ ನೋಡುವಂತೆ ಮಾಡಿದ್ದು ಆತನಲ್ಲಿರುವಂಥ ಪವಿತ್ರಾತ್ಮ. ಹೇಗೆ ಮಾಡಿದ? ಆತನು ಪವಿತ್ರಾತ್ಮ ಭರಿತನಾಗಿರುವಂಥ ಸಂಗತಿ ಅದನ್ನು ಹತ್ತ ಕಡೆ ಆತನ ನೋಡುವಂತೆ ಮಾಡಿತ್ತು. ಹೇಗೆ ಗೊತ್ತಾ? ಓದಿ ಅದನ್ನೇ ಆ ವಚನವನ್ನು ನಾನು ಹೇಳ್ತೇನೆ. ಮೊದಲು ಅವನೇನು ಮಾಡಿದರಂತೆ? ಪವಿತ್ರ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ, ಇಂಗ್ಲಿಷಲ್ಲಿ ಅದನ್ನು ಓದಿದಂತೆ ಸ್ಪೀಕಿಂಗ್ ಹೇಳೋಣ. ಸ್ಪೀಕಿಂಗ್ ಮಾತನಾಡಿಕೊಳ್ಳಿರಿ. ಯಾವ ಮಾತುಗಳು? ಕೀರ್ತನೆಗಳ ಮುಖಾಂತರವಾಗಿಯೂ ಆತ್ಮ ಸಂಬಂಧವಾದ, ಇಂಗ್ಲಿಷಲ್ಲಿ ಸ್ಯಾಮ್ಸ್ ಅಂಡ್ ಹಿಮ್ಸ್. ಕೀರ್ತನೆಗಳಲ್ಲಿ ಈಗ ನಾವು ಹೇಳ್ತೇವೆ ಕರ್ತನ ಅನೇಕ ವಾಗ್ದಾನಗಳಿದೆ. ವಾಗ್ದಾನಗಳಲ್ಲಿ ನಾವು ಹೇಳ್ತೇವೆ ಆ ವಾಗ್ದಾನಗಳು ಹೀಗೆ ಬರೆಯಲ್ಪಟ್ಟಿದೆ ಕರ್ತನೆ ಎಂಬುದಾಗಿ. ಬಟ್ ಆ ಪ್ರಾರ್ಥನೆ ನಾವು ನಿಲ್ಲಿಸಿ ಬಿಡೋಣ. ಈ ರೀತಿಯಾದ ವಾಗ್ದಾನಗಳು ನನಗಿದೆ, ಬಟ್ ಆ ವಾಗ್ದಾನಗಳು ನನಗೋಸ್ಕರ ಇದೆ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಾ ಆತನ ವಾಗ್ದಾನಗಳು ಹೌದು, ಆಮೇನ್ ಎಂಬುದಾಗಿದೆ. ಈಗ ವಾಗ್ದಾನಗಳನ್ನು ನನ್ನಲ್ಲಿ ಜೀವಿತದಲ್ಲಿ ಮಾತನಾಡೋಣ. ಲೆಟ್ ಅಸ್ ಸ್ಪೀಕ್ ಅವರ್ ಸೆಲ್ಫ್. ಮಾತನಾಡೋಣ, ಹೇಳೋಣ. ನಮ್ಮಲ್ಲೇ ನಾವು ಮಾತನಾಡುವಂಥದ್ದು. ಎನ್ಕರೇಜ್ ಅವರ್ ಸೆಲ್ಫ್. ಮಾತನಾಡೋಣ. ಎಲ್ಲಿ? ಯಾವಾಗ? ಕೀರ್ತನೆಗಳ ವಾಕ್ಯದಿಂದ ನಾವು ಮಾತನಾಡಲಿಕ್ಕೆ ಆರಂಭಿಸುವ, ವಾಗ್ದಾನಗಳನ್ನು ತೆಗೆದು ನಮ್ಮನ್ನೇ ನಾವು ಮಾತನಾಡಲಿಕ್ಕೆ ಆರಂಭಿಸುವ. ಅದರ ವಚನಗಳನ್ನು ತೆಗೆಯೋಣ, ಮಾತನಾಡುವಾಗ
ನಮಗೆ ತಿಳಿಯದ ಹಾಗೆಯೇ ನಮ್ಮ ಒಳಗೆ ಪವಿತ್ರ ಆತ್ಮ ಏನು ಮಾಡ್ತಾನೆ? ಹೇಳುವವನಾಗಿದ್ದಾನೆ. ಕಾರ್ಯವನ್ನು ಅಷ್ಟೇ, ವೆರಿ ಸಿಂಪಲ್. ಏನಂತ ಹೇಳಿದರೆ, ಮಾತುಗಳನ್ನು ಹೇಳುವಾಗ ನಿಮಗೆ ಅರಿವಿಲ್ಲದ ಬದಲಾವಣೆ ನಿಮ್ಮ ಒಳಗಡೆ ಆಗ್ತದೆ. ದ ಫಸ್ಟ್ ಸ್ಟೆಪ್, ಸ್ಪೀಕಿಂಗ್ ಇನ್ ದ ವರ್ಡ್, ಸ್ಪೀಕಿಂಗ್ ಇನ್ ದ ಸ್ಯಾಮ್ಸ್, ಕೀರ್ತನೆಗಳನ್ನು ನಾವು ಮಾತನಾಡೋದು. ಸೆಕೆಂಡ್, spiritual songs, ಸಿಂಗಿಂಗ್ ಇನ್ ದ ಸಾಂಗ್ಸ್, singing and making melody, Melody. heart to the Lord. ಆಮೆನ್. ಎರಡನೇ ಸಂಗತಿ, ಹಾಡುವಂಥದ್ದು. ಆಡ್ತೇವಲ್ಲ, ಆರಾಧನೆ ಮಾಡ್ತೇವೆ. ಪ್ರಿಯರೇ, ಕೆಲವೊಂದುಗಳನ್ನು ದುಃಖಕರವಾಗಿ ನಾವು ಬರ್ತೇವೆ, ಭಾಳ ದುಃಖದಿಂದ, ನೋವಿನಿಂದ, ಯಾತನೆಯಿಂದ ಬರ್ತೇವೆ. ಬಟ್ ಅಷ್ಟು ಬಂದು ಕರ್ತನನ್ನು ನಾವು ಆರಾಧಿಸುವ ಒಂದು 10-15 ನಿಮಿಷ ನಮ್ಮ ಕರಗಳನ್ನು ಚಾಚಿ ನಾವು ಕರ್ತನನ್ನು ಆರಾಧಿಸುವ ನಮಗೆ ಅರಿವಿಲ್ಲದೆ ನಮ್ಮ ಒಳಗಡೆ ಸಮಾಧಾನವು ಬರಲಿಕ್ಕೆ ಆರಂಭಿಸ್ತದೆ. ನಾವೆಲ್ಲವೂ ಆನಂದಕರವಾದ ಆ ಸಮಾಧಾನವು ನಮ್ಮನ್ನು ಏನು ಮಾಡ್ತದೆ? ಆಳ್ವಿಕೆ ಮಾಡಲು ಆರಂಭಿಸ್ತದೆ. ಇದು ಕಾರಣ ಇಷ್ಟೇ, ಒಳಗಡೆ ಪವಿತ್ರ ಆತ್ಮ ಭರಿತರಾಗಿ ನಾವು ಜೀವಿಸುವಂಥ ಜೀವಿತಕ್ಕೆ ನಾವು ಮಾರ್ಪಡ್ತೇವೆ. ಆಮೆನ್. ಸ್ಪೀಕಿಂಗ್ ಅಂಡ್ ಸಿಂಗಿಂಗ್. ಥರ್ಡ್ ಒನ್, Giving thanks. ಗಿವಿಂಗ್ ಥ್ಯಾಂಕ್ಸ್. ಕರ್ತನಿಗೆ ಕರ್ತನ ಉಪಕಾರಗಳನ್ನು ಏನು ಮಾಡೋದು? ವಿತ್ ಎ ಗ್ರಾಟಿಟ್ಯೂಡ್ ಹಾರ್ಟ್. ಕರ್ತನ ಬಳಿಗೆ ಪ್ರತಿ ಬಾರಿ ಬರುವಾಗಲೂ ಆತನು ಮಾಡಿದ ಮಹೋಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಯಾಕಂದರೆ ಎಲ್ಲ ವಿಷಯದಲ್ಲಿ ಏನು ಮಾಡ್ರಿ? ಕೃತಜ್ಞತಾ ಸ್ತುತಿಯನ್ನು ಅದುವೇ ದೇವರ ಚಿತ್ತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಜಸ್ಟ್ ಸ್ಟಾರ್ಟ್ ಟು ಪ್ರೇ, ಸ್ಟಾರ್ಟ್ ಟು ಸೇ ಥ್ಯಾಂಕ್ ಗಾಡ್. ಬೇರೆ ಏನಲ್ಲ, ಕರ್ತನೆ ನೀನು ಮಾಡಿದ. ಒಂದನೇದು ವಾಗ್ದಾನಗಳನ್ನು ಹೇಳ್ತಾ, ವಾಚನಗಳನ್ನು ಹೇಳ್ತಾ, ಕೀರ್ತನೆಗಳನ್ನು ಹೇಳ್ತಾ ನಿಮ್ಮಲ್ಲಿ ಮಾತನಾಡ್ಕೊಳ್ಳಿ. ಎರಡನೇದು ಹಾಡಲಿಕ್ಕೆ ಆರಂಭಿಸಿ. ಮೂರನೇದು ದೇವರಿಗೆ ಸ್ತೋತ್ರಗಳನ್ನು ಹೇಳಲಿಕ್ಕೆ ಆರಂಭಿಸಿ. ನಾಲ್ಕನೆಯದು Submitting yourself yes, to one another submit. in the fear of God. Amen. Submit one another. ಇದು ಇಷ್ಟೇ, ವೆರಿ ಸಿಂಪಲ್, ವೆರಿ ಸಿಂಪಲ್. ಮಕ್ಕಳು ತಂದೆ ತಾಯಿಗೆ, ಸಭೆ ಯಾರಿಗೆ? ಸಭಾಪಾಲಕನಿಗೆ. ಕರ್ತನು ಯಾರ್ಯಾರಿಗೆ ಅಧೀನಕ್ಕೆ ಕೊಟ್ಟಿದ್ದಾನ ಅವರಿಗೆ, ಸೇವಕನು ಯಜಮಾನನಿಗೆ, ಮಕ್ಕಳು ತಂದೆ. ಯಾವಾಗ ನಾವು ವೆನ್ ವಿ ಸಬ್ಮಿಟ್ ಅವರ್ ಸೆಲ್ಫ್, ಇಟ್ ಮೇಕ್ಸ್, ಇದು ಏನು ಮಾಡ್ತದೆ? ಪವಿತ್ರಾತ್ಮ ಭರಿತರಾಗಿ ನಮ್ಮನ್ನು ಏನು ಮಾಡ್ತದೆ? ಮಾಡ್ತದೆ. 4 things. One is speaking, second thing is singing, third thing is giving, and fourth thing is submitting. ಕರ್ತನಿಗೆ ಸ್ತೋತ್ರ ಹೇಳುವ. ಯಾಕಂದರೆ ಈ 4 ಸಂಗತಿಗಳು ಪವಿತ್ರಾತ್ಮ ಭರಿತರಾಗಿ ಮಾಡುವುದು ಮಾತ್ರವಲ್ಲ, ನಮ್ಮನ್ನು ಸನ್ನಿವೇಶಗಳಿಗಿಂತ 10 ಕಡೆ ನಮ್ಮನ್ನು ನೋಡುವಂತೆ ನಮ್ಮ ಕಣ್ಣುಗಳನ್ನು ಏನು ಮಾಡ್ತದೆ? ತೆರೀತದೆ. ಬಿಯಾಂಡ್ ಅವರ್ ಸಿಚುವೇಶನ್. ಆಮೆನ್. ಟುಡೇಸ್ ಮೆಸೇಜ್, ಇವತ್ತಿನ ಸಂದೇಶ ಇದುವೇ. ನಮ್ಮ ಸನ್ನಿವೇಶಗಳಿಗಿಂತ 10 ಕಡೆ ನಾವು ನೋಡಲಿಕ್ಕೆ ಸಾಧ್ಯ ಆಗುವುದಾದರೆ, ಪೇತ್ರದಲ್ಲಿ ಹೇಳಿದ ಪ್ರಕಾರ ನಾವೆಲ್ಲ ಸಂಗತಿಗಳನ್ನು ಏನು ಮಾಡ್ಬೋದು? ಆನಂದಕರವಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಇದರಿಂದ ಎಲ್ಲವನ್ನು ನಾವು, ಯಾಕೆಂದರೆ ಅದು ಸರ್ವ ಸುಗುಣವುಳ್ಳವರಾಗಿ ನಮಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ನಮ್ಮನ್ನು ನಡೆಸ್ತದೆ. ಯಾವಾಗ ನಾವು ಕರ್ತನ ವಚನಗಳನ್ನು ನಾವು ಮಾತನಾಡಿಕೊಳ್ಳುವಾಗ, ಕರ್ತನನ್ನು ಆರಾಧಿಸುವಾಗ, ಆತನಿಗೆ ಸ್ತೋತ್ರಗಳನ್ನು ಹೇಳುವಾಗ ಮಾತ್ರವಲ್ಲ, ಆತನಿಗೆ ಯಾರ್ಯಾರಿಗೆ ಮಾನವನ್ನು ಸಲ್ಲಿಸಿ ಯಾರ್ಯಾರಿಗೆ ನಾವು ವಿಧೇಯತ್ವಕ್ಕೆ ಬರಬೇಕು ಅವರಿಗೆ ವಿಧೇಯತ್ವಕ್ಕೆ ಬರುವಾಗ, ಆಮೆನ್, ಹಾಗೆ ಎಲ್ಲವೂ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ದಟ್ ವಿ ಕ್ಯಾನ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಕರ್ತನ ವಚನಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕೇಳಿದ ವಚನವು ಜೀವವಾಗಿಯೂ ಆತ್ಮವಾಗಿ ಅನೇಕರನ್ನು ಆಧರಿಸಿ ಅನೇಕರಿಗೆ ಬಿಡುಗಡೆಯನ್ನು ಕೊಟ್ಟು, ಕರ್ತನೆ ನಿನ್ನ ಕೃಪೆ, ಇವತ್ತು ನಿನ್ನ ಕೃಪೆಯನ್ನು ಕೇಳಿದ ವಚನವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ಮಾತನಾಡುತ್ತೇನೆ. ಈ ಕೃಪೆಯು ಕರ್ತನೆ ಅಪ್ಪ ಈ ಸನ್ನಿವೇಶಗಳಿಂದ ಅಚ್ಚ ಕಡೆ ಅವರನ್ನು ನೋಡುವಂತೆ ಸಹಾಯ ಮಾಡಲಿ. ಇದರ ಮುಖಾಂತರವಾಗಿ ಪವಿತ್ರಾತ್ಮ ಭರಿತರಾಗಿ ಈ ಸನ್ನಿವೇಶಗಳಿಂದ ಹೊರಗೆ ಬಂದು ಕರ್ತನೆ ಸನ್ನಿವೇಶಗಳಿಂದ ಹೊರಗಡೆ ಅವರು ನೋಡುವಂತೆ, ಕರ್ತನೆ ದುಃಖವಿದ್ದಲ್ಲಿ ಕರ್ತನೆ ಸಂತೋಷವನ್ನು ನೋಡುವಂತೆ, ರೋಗವಿದ್ದಲ್ಲಿ ಕರ್ತನೆ ಅವರ ಜೀವಿತದಲ್ಲಿ ಆರೋಗ್ಯವನ್ನು ನೋಡುವಂತೆ, ಮರಣ ಕರ್ತನೆ ಮುಂದೆ ಇರುವಾಗ ಜೀವವನ್ನು ನೋಡುವಂತೆ, ಕರ್ತನೆ ಕೊರತೆಗಳಿರುವಾಗ ಒದಗಿಸುವ ಆತನು ನಿನ್ನನ್ನು ನೋಡುವಂತೆ, ಯಾಕಂದರೆ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನಲ್ಲಿ ಕರ್ತನೆ ನಾವು ದೃಷ್ಟಿ ಇಡುವಾಗ, ನಾವು ಆತನನ್ನು ನೋಡುವಾಗ ನಮ್ಮ ಸಂಗತಿಗಳೆಲ್ಲವೂ ಬದಲಾಗುವಂಥದ್ದನ್ನು ನೋಡುವವರಾಗಿದ್ದೇವೆ. ಎಲ್ಲ ಸ್ತೋತ್ರ, ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಗೌರವ ಕರ್ತನೆ ನಿನಗೇ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.